ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಬಾಬಾರವರು ನಮಗೆ ಕೊಟ್ಟಿರುವಂಥದ್ದು ವಿಚಾರ ಸಾಗರ ಮಂಥನವನ್ನು ಮಾಡಲಿಕ್ಕೆ ದಾತ, ವಿದಾತ ಮತ್ತು ವರದಾತ. ದಾತ ಅಂತಂದ್ರೆ ಏನು? ಕೊಡುವಂಥವ್ರು. ಯಾರು ಕೊಡ್ತಾರೆ? ನಾವು ಬೇರೆಯವ್ರಿಗೆ ಕೊಡ್ತೀವಿ, ನಾವು ಬೇರೆಯವ್ರ ಹತ್ರ ತಗೊಳ್ತೀವಿ. ಇಲ್ಲಿ ದಾತ ಅಂತಂದ್ರೆ ತಂದೆ. ತಂದೆ ಹತ್ರ ನಾವೇನ್ ತೆಗೆದುಕೊಳ್ತೀವೋ ಅದನ್ನು ವಾಪಸ್ ಕೊಡುವಂತ ಪ್ರಶ್ನೆ ಬರೋದಿಲ್ಲ. ಯಾಕೆ? ತಂದೆಯ ಆಸ್ತಿಗೆ ಮಕ್ಕಳಿಗೆ ಅಧಿಕಾರ ಇರತ್ತೆ. ಅದು ವ್ಯಾಪಾರ ಅಲ್ಲ. ಬೇರೆ ಯಾರ ಹತ್ರ ಹಣ ತಗೊಂಡು ವಾಪಸ್ ಕೊಡ್ಬೇಕು, ಇಲ್ಲ ಇಂಟ್ರೆಸ್ಟ್ ತುಂಬಬೇಕು. ಹೌದಲ್ವ? ಕೆಲವೊಂದ್ಸಲ ಪತಿ ಪತ್ನಿ ನಡುವೆನೂ ಕೂಡ ಏನಿರುತ್ತೆ, ಲೆಕ್ಕಾಚಾರಗಳಿರ್ತವೆ. ಸಂಬಳ ತಂದ್ಬಿಟ್ಟು ಪತಿ ಹತ್ರ ಕೊಡಬೇಕು, ಮತ್ತು ಪತ್ನಿ ಹತ್ರ ತಗೊಂಡ್ರೆ ನೀವು ಆ ದಿನ ತಗೊಂಡಿದ್ರಿ 500 ರೂಪಾಯಿ 100 ರೂಪಾಯಿ ಇಂಟ್ರೆಸ್ಟ್ ಸೇರಿಸ್ಬಿಟ್ಟು ಕೊಡಿ. ಹಣ ಇವ್ರದೇ, ಅವ್ರ ಕೈಲಿ ಬಂದ್ಮೇಲೆ ಅವ್ರದ್ದು ಆಗ್ಬಿಡ್ತದ ಅಲ್ವಾ? ಹಾಗೆ ಬೇರೆಯವ್ರ ಹತ್ರ ನಾವು ಕೊಟ್ಟಾಗ ಅದೊಂದು ಲೆಕ್ಕಾಚಾರ ಅಂತ ಆಗ್ತದೆ. ಕರ್ಮ ಫಿಲಾಸಫಿ ಆಗ್ತದೆ. ಹಾಗೆ ಇಲ್ಲೂ ಭಗವಂತನು ಕೂಡ ಏನ್ ಹೇಳ್ತಾರೆ, ನಾನು ಕೊಟ್ಟಿದ್ದು ಕೂಡ ಅದನ್ನು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಮಾಡಿದ್ರೆ ಮಾತ್ರ ನಾನು ನಿಮಗೆ ಕೊಡ್ತೇನೆ. ದಾತನ ರೂಪದಲ್ಲಿ ಅಂತಂದ್ರೆ ತಂದೆ ನಮಗೆ ತಂದೆಯ ಆಸ್ತಿ ಏನಿದೆಯೋ, ಗುಣಗಳೇನಿದಾವೋ, ವಿಶೇಷತೆಗಳೇನಿದಾವೋ ತಂದೆಯ ರೂಪದಲ್ಲಿ ಉಚಿತ ರೂಪದಲ್ಲಿ ನಮ್ಗೇನು ಕೊಡ್ತಾರೋ ಅದಕ್ಕೆ ಬಾಬಾ ಹೇಳ್ತಾರೆ ದಾತ. ಸರಿ, ತಂದೆ ಯಾರಿಗೆ ಕೊಡ್ತಾರೆ? ಮಕ್ಕಳಿಗೆ ಕೊಡ್ತಾರೆ. ನಾವ್ಯಾರು? ಮಕ್ಕಳು. ನಾವ್ಯಾರು? ಲೇವತಾತ್ರಿ. ನಾವು ಕೆಲವೊಂದ್ಸಲ ಹೇಳ್ತೀವಲ್ಲ, ನಾನು ಬಾಬನ ಎದುರುಗಡೆ ಕೂತ್ಕೊಂಡಿದ್ದೇನೆ, ಬಾಬನ ಶಕ್ತಿ ಬರ್ತಾ ಇದೆ, ಬಾಬನ ಕಿರಣಗಳು ಬರ್ತಾ ಇದ್ದಾವೆ. ಯಾರು ಕೊಡ್ತಾ ಇದ್ದಾರೆ? ಬಾಬಾ. ಬಾಬಾ ಯಾರಾದ್ರು? ದಾತ. ನಾವೇನಾದ್ವಿ? ಲೇವತ, ತೆಗೆದುಕೊಳ್ಳುವಂತವರ. ಸರಿ, ಓಕೆ. ಈಗ ನೀವು ಬಾಬನಿಂದ ತೆಗೆದುಕೊಂಡಿರೋದನ್ನ ನೀವು ಮಾತ್ರ ತೆಗೆದುಕೊಳ್ಬೇಕು ಅಂತಿದೆಯೋ, ಬೇರೆಯವ್ರಿಗೂ ಕೊಡಬೇಕು ಅಂತಿದೆಯೋ? ಸರಿ, ಬೇರೆಯವರಿಗೆ ನೀವು ಕೊಡ್ತಿರೋ, ನಿಮ್ಮ ಮೂಲಕ ಬಾಬಾ ಕೊಡಬೇಕು? ನಮ್ಮ ಮೂಲಕ ಬಾಬಾ ಕೊಡಬೇಕು. ಓಕೆ. ಈಗ ಬಾಬಾ ಏನ್ ಹೇಳ್ತಾರೆ, ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಯೋಗ ಮಾಡ್ಬೇಕಾದ್ರೆ ನಾನು ಬಾಬನಿಂದ ಶಕ್ತಿ ಪಡ್ಕೊಳ್ತಾ ಇದ್ದೇನೆ ಪರಮಧಾಮದಲ್ಲಿ, ಮತ್ತು ನಾನು ಗ್ಲೋಬಿಗೆ ಕೊಡ್ತಾ ಇದ್ದೇನೆ. ನಾನು ತಗೊಳ್ತಾ ಇದ್ದೇನೆ, ನಾನು ಕೊಡ್ತಾ ಇದ್ದೇನೆ. ನೀವು ಕೊಡ್ತಾ ಇರ್ಬೇಕಾದ ದಾತ ಯಾರಾದ್ರು? ಯಾರು ಕೊಡ್ತಾರೋ ಅವ್ರು ದಾತ ಆಗ್ತಾರೆ ತಾನೆ? ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವು ದಾತ ಆಗ್ಬೇಕು ಆಗ್ಬಾರ್ದು? ಬಾಬಾ ನಮ್ಗೂ ಕೊಡ್ತಾರೆ, ನಾವು ತೆಗೆದುಕೊಳ್ತೀವಿ. ಬಾಬಾ ದಾತ, ನಾನು ಲೇವತ. ಓಕೆ, ಎಗ್ರೀಡ್. ನೀವು ಬೇರೆಯವರಿಗೆ ಭಗವಂತನ ಶಕ್ತಿಯನ್ನು ಕೊಡಬೇಕು ಕೊಡಬಾರ್ದು? ಕೊಡಬಾರ್ದಾ? ನಮ್ಮ ಮುಖಾಂತರ ಬಾಬಾ ಕೊಡ್ಬೇಕು. ಹಾ, ನಿಮ್ ಮೂಲಕ ಬಾಬಾ ಕೊಡ್ಬೇಕು. ಸರಿ, ನೀವು ದಾತ ಆಗ್ತಿರೋ ಆಗಲ್ವೋ? ಆಗ್ಬೇಕು, ಆಗ್ತೀರಿ. ದಾತ ಆಗ್ತಿರೋ ಆಗಲ್ವೋ? ಆಗ್ಬೇಕು, ಆಗ್ತೀರಿ. ಓಕೆನಾ? ಆಗ್ಲಿಕ್ಕಾಗೋದಿಲ್ಲ. ದಾತ ಯಾವಾಗ ಅಂತಂದ್ರೆ ನಿಮ್ಮ ವಸ್ತುವನ್ನ, ನಿಮ್ಮ ಸಂಪಾದನೆಯನ್ನ ನೀವು ಬೇರೆಯವ್ರು ಕೊಟ್ರೆ ದಾತ ಆಗ್ತೀರಿ. ಬೇರೆಯವ್ರದನ್ನು ಕೊಟ್ರೆ ನೀವು ಹೆಂಗ್ ದಾತ ಆಗ್ಬಿಡ್ತೀರಿ? ನಾನು ಅರ್ಚನಕ್ಕರ ಪರ್ಸಿಂದ 500 ರೂಪಾಯಿಯನ್ನ ತೆಗೆದು ಬಿಟ್ಟು ಏನ್ ಮಾಡ್ತೇನೆ, ಪಾರ್ವತಕ್ಕವ್ರಿಗೆ ಕೊಡ್ತೇನೆ. ನಾನು ದಾತ ಆಗ್ತೇನೋ ಆಗಲ್ವೋ? ಯಾಕೆ ನಾನು ಕೊಡ್ಲಿಲ್ವೋ 500 ರೂಪಾಯಿ ಪಾರ್ವತಕ್ಕವರಿಗೆ? ಆ 500 ನಂದದು? ಯಾರ್ದದು? ಅರ್ಚನಕ್ಕನ್ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಯಾರು ದಾತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಸ್ಟರ್ ದಾತ ಆಗ್ಬಹುದು. ಏನಾಗ್ಬೋದು? ಮಾಸ್ಟರ್ ದಾತ ಅಂತಂದ್ರೇನು? ಅವ್ರನ್ನ ತಗೊಂಡು ನಾವು ಕೊಡ್ತೀವಲ್ಲ, ಅದರಿಂದ ತಂದೆಯ ಆಸ್ತಿಯನ್ನ ಕೊಡುವಂತ ನಾನು ಮಗುನೇ ಹೊರತು ನಾನು ಅದರ ಮಾಲೀಕನಲ್ಲ.
ಅಮ್ಮ ಅಡಿಗೆ ಮನೆಯಲ್ಲಿ ಮಾಡಿರುವಂತ ಮಸಾಲೆ ದೋಸೆಯನ್ನ ತಂದುಬಿಟ್ಟು ನಾನು ಹೊರಗಡೆ ಕೊಡ್ತಾ ಇದ್ದೇನೆ ಹೊರತು ನಾನು ಮಸಾಲೆ ದೋಸೆ ರೆಡಿ ಕೊಟ್ಟಿದ್ದೇನೆ ಅಷ್ಟೇ. ಕೊಡ್ಲಿಕ್ಕಷ್ಟೇ ನಾನು ಕಾರಣ ಹೊರತು ಅದು ರುಚಿಗೆ ನಾನು ಕಾರಣೀಕರ್ತ ಅಲ್ಲ. ಯಾಕೆ ನಾನೇನು ಮಾಡಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಆಪ್ ಸಭಿ ಕೌನ್ ಹೋ ಮಾಸ್ಟರ್ ದಾತಾ ಹೋ. ನೀವ್ಯಾರು? ಮಾಸ್ಟರ್ ದಾತ ಅಲ್ವಾ? ದೇವಸ್ಥಾನಕ್ಕೆ ಹೋದಾಗ ಅಪ್ಪನ ಜವಾಬ್ದಾರಿ 100 ರೂಪಾಯಿ ತೆಗೆದು ನೀವು ಭಂಡಾರದಲ್ಲಿ ಹಾಕಿದ್ದೀರಿ. ಅದು ನಿಮ್ದಲ್ಲ, ಅದು ಯಾರ್ದದು? ಅಪ್ಪಂದು. ಅದಕ್ಕಾಗಿ ನಾನು ಕೊಡ್ತಾ ಇದ್ದೇನೆ ಹೇಳುವಂತ ಭಾವ ಎಂದೂ ಕೂಡ ಬರಬಾರದು. ಅದು ಅಭಿಮಾನವಾಗತ್ತೆ, ಅದು ಯಥಾರ್ಥ ವಿಧಿಯಲ್ಲ. ಅಲ್ಲಿ ನಾನು ಅಂತ ಬಂದಾಗ ಅಲ್ಲಿ ಬಾಬಾ ನಿಮ್ ಜೊತೆಗೆ ಇರ್ತಾರೋ ಇರಲ್ವೋ? ಇರೋದಿಲ್ಲ. ನನ್ನ ಮೂಲಕ ನನ್ನನ್ನ ಸಾಧನವಾಗಿ ಅಥವಾ ಈ ಶರೀರವನ್ನ ಈ ಮನಸ್ಸನ್ನ ಭಗವಂತ ಒಂದು ಸಾಧನವಾಗಿ ಉಪಯೋಗ ಮಾಡ್ಕೊಳ್ತಿದ್ದಾರೆ ಬಿಟ್ರೆ ಅದು ನನ್ನದಲ್ಲ, ಅದು ನನ್ನ ಸಂಪಾದನೆನೂ ಅಲ್ಲ, ಅದು ನನ್ನ ಮೂಲ ವಸ್ತುನೂ ಅಲ್ಲ, ಅದರ ನಿರ್ಮಾಣ ನಾನು ಮಾಡೇನೂ ಕೂಡ ಇಲ್ಲ. ಅಂದಮೇಲೆ ಅದರ ಮೇಲೆ ನನಗೆ ಅಧಿಕಾರ ಹಾಗಂತ ಮಾಸ್ಟರ್ ದಾತ ಆದಾಗ, ಭಗವಂತನ ಕಾರ್ಯಕ್ಕೆ ನೀವು ನಿಮಿತ್ತರಾದಾಗ ಆ ಕರ್ಮದ ಫಲ ಖಂಡಿತವಾಗ್ಲೂ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿ ನಾವು ರಾಜಯೋಗದಲ್ಲಿ ಏನ್ ಮಾಡ್ತೀವಿ, ನಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಇಟ್ಬಿಟ್ಟು ಪರಮಾತ್ಮನ ಶಕ್ತಿಯನ್ನ ಏನ್ ಮಾಡ್ತೀವಿ, ವಿಶ್ವಕ್ಕೆ ಕೊಡಲಿಕ್ಕೆ ನಿಮಿತ್ತವಾಗ್ತೀವಿ. ಭಗವಂತನ ಶಕ್ತಿಯ ಕಾರಣದಿಂದ ನಮ್ಮ ಸಾಲ ಏನಾಗ್ತದೆ, ನಮ್ಮ ಸಂಪಾದನೆ ಅಲ್ಲ, ಅದು ಆದ್ಮೇಲೆ ಗೊತ್ತಿರ್ಲಿ. ವಸ್ತು ಯಾರ್ದು? ಅಲ್ವಾ? ಬೇಕಾಗಿರೋದು ಯಾರಿಗೆ? ಪ್ರಪಂಚಕ್ಕೆ. ಭಗವಂತ ನಿಮ್ಮ ಹತ್ರ ಏನು ಕೇಳಲಿಲ್ಲ, ಜನ ನಿಮ್ಮ ಹತ್ರ ಕೇಳ್ತಾ ಇಲ್ಲ. ಯಾರ ಹತ್ರ ಕೇಳ್ತಾ ಇದ್ದಾರೆ? ಅಲ್ವಾ? ಮನುಷ್ಯಾತ್ಮರ ಹತ್ರ ಬಂದು ಶಾಂತಿ ಕೊಡು ಶಾಂತಿ ಕೊಡು ಅಂತ ಕೇಳ್ತಾ ಇಲ್ಲ. ಅವರು ಭಗವಂತನ ಹತ್ರ, ದೇವರ ಹತ್ರ, ಪರಮಾತ್ಮನ ಹತ್ರ ಕೇಳ್ತಾ ಇದ್ದಾರೆ. ಅವಾಗ ಪರಮಾತ್ಮ ಕೊಡಬೇಕೇ ಹೊರತು ನಾವು ಕೊಡಬಾರದು. ದಾತ ಅಂತಂದ್ರೆ ಏನು? ಸ್ಥೂಲವಾಗಿರುವಂತದ್ದನ್ನ ನಾವು ಬೇರೆಯವರಿಗೆ ಕೊಟ್ಟಾಗ, ಅಥವಾ ಸೂಕ್ಷ್ಮವಾಗಿರೋದಿರಲಿ ಸ್ಥೂಲವಾಗಿರ್ಲಿ, ಆಸ್ತಿ, ಶಕ್ತಿ, ಗುಣಗಳು, ಧನ ಸಹಾಯ, ಯಜ್ಞಕ್ಕೆ ಧನ ಸಹಾಯವನ್ನ ಮಾಡ್ತೀರಾ ಮಾಸ್ಟರ್ ದಾತನಾಗಿ. ನಾವೆಲ್ಲೂ ಡ್ಯೂಟಿಗೆ ಹೋಗಿರ್ತೀವಿ, ಬಾಬಾ ನಿನ್ನ ಡ್ಯೂಟಿ, ನೀನು ಕೆಲಸ ಕೊಟ್ಟಿದೀಯಾ, ಸಂಬಳ ನಿನ್ನದು, ನಾನು ನಿನ್ನ ಹಣವನ್ನ ಕೊಡ್ತಾ ಇದ್ದೀನಿ ಅಷ್ಟೇ, ನಾನು ಸಂಪಾದನೆ ಮಾಡಿಕೊಡ್ತೇನೆ. ನೋ, ಅದು ಬರಬಾರದು. 1 ರೂಪಾಯಿನಾದ್ರೂ ಕೊಡಿ, ಯಾರಿಗೂ ಟೋಲಿನಾದ್ರೂ ಕೊಡಿ, ಉಡುಗೊರೆನಾದ್ರೂ ಕೊಡಿ. ನೀವ್ಯಾರು? ಮಾಸ್ಟರ್ ದಾತ. ಅದರ ಮಾಲೀಕ ಯಾರು? ಪರಮಾತ್ಮ. ದಾತ ಅಂತಂದ್ರೆ ಬೇರೆಯವರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಡೈರೆಕ್ಟ್ ಮಟೀರಿಯಲ್ ಅನ್ನ, ಸ್ಥೂಲ ರೂಪದಲ್ಲಿ ಇರಬಹುದು, ಸೂಕ್ಷ್ಮ ರೂಪದಲ್ಲಿ ಇರಬಹುದು, ಶಕ್ತಿಗಳಿರ್ಬೋದು, ಗುಣಗಳಿರ್ಬೋದು, ವಿಶೇಷತೆಗಳಿರ್ಬೋದು, ಕೊಡಲಿಕ್ಕೆ ನೀವು ನಿಮಿತ್ತರಾದಾಗ ನೀವು ಮಾಸ್ಟರ್ ದಾತರಾಗ್ತೀರಾ. ನೀವೇ ಬಾಬನತ್ತ ತೆಗೆದುಕೊಂಡಾಗ ನೀವೇನಾಗ್ತೀರಿ? ಲೇವತ ಆಗ್ತೀರಾ. ಅರ್ಥ ಆಯ್ತಾ? ಆವಾಗ ತಂದೆಯ ಸಂಬಂಧ ಯಾವುದು? ಭಗವಂತನ ಸಂಬಂಧ ಯಾವುದು? ತಂದೆ. ನಮ್ಮ ಸಂಬಂಧ ಯಾವುದು? ಮಗ. ಬಾಬಾ ಹೇಳ್ತಾ ಅಲ್ವಾ, ಮುಖ್ಯವಾಗಿ ಭಗವಂತ 3 ಸಂಬಂಧದಲ್ಲಿ ನಮ್ಗೇನ್ ಮಾಡ್ತಾನೆ? ಪಾಲನೆಯನ್ನು ಕೊಡ್ತಾರೆ. ತಂದೆ, ಶಿಕ್ಷಕ, ಅಲ್ವಾ? ತಂದೆಯ ರೂಪದಲ್ಲಿ ದಾತ. ಇದು 2ನೇದಕ್ಕೆ ಬರೋಣ. 2ನೇದು ಯಾವುದು? ವಿಧಾತ. ಈ ವಿಧಾತದಲ್ಲಿ ಇವಾಗ ನೋಡಿ, ಒಂದು ಚಿಕ್ಕ ಮಕ್ಕಳು ಇರ್ತಾರಲ್ವಾ, ಚಿಕ್ಕ ಮಕ್ಕಳಿದ್ದಾಗ ಮೊದಲನೇದಾಗಿ ತಂದೆಯ ರೂಪದಲ್ಲಿ ತಂದೆ ಬಟ್ಟೆ, ಊಟ, ಆಹಾರ, ಧನ ಎಲ್ಲವನ್ನ ಕೊಡ್ತಾನೆ. ಅದಕ್ಕೆ ಏನಾದ್ರು ವಾಪಸ್ ತಗೊಳ್ತಾನ ಅವನು? ಇಲ್ಲ. ಬರೀ ಮುಂದೆ ಅವನು ಸ್ಕೂಲಿಗೆ ಕಳಿಸ್ತಾರೆ, ವಿದ್ಯೆನ ಕಲಿಸ್ತಾರೆ. ಹಾಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಮ್ಮನ್ನ ಅಡ್ಮಿಷನ್ ಮಾಡ್ಕೊಳ್ಳೋದ್ರ ಮೂಲಕ ಭಗವಂತ ನಮ್ಗೆ ಏನ್ ಕಲಿಸ್ಕೊಡ್ತಾರೆ? ವಿದ್ಯೆ, ವಿಧಿ, ವಿಧಾನದ ದಾತ. ವಿಧಾತ ಅಂತಂದ್ರೇನು? ವಿದ್ಯೆನೂ ಕೊಡ್ತಾರೆ, ವಿಧಿನೂ ಕೊಡ್ತಾರೆ, ವಿಧಾನನೂ ಕೊಡ್ತಾರೆ. ಬರೀ ವಿದ್ಯೆ ತೆಗೆದುಕೊಂಡು ಕೆಲಸ ಆಗೋದಿಲ್ಲ. ವಿದ್ಯೆ ಜೊತೆಗೆ ಏನ್ ಬೇಕು? ಹೇಗೆ ಮಾಡಬೇಕು ಅಂತ ವಿಧಿನೂ ಕೂಡ ಬೇಕು, ವಿಧಾನನೂ ಕೂಡ ಬೇಕಾಗ್ತದೆ. ಅದನ್ನು ಕೊಡುವಂತವ್ರು ಯಾರು? ಅಂದ್ರೆ ನಿಮಗೇನು ಶಾಂತಿಯನ್ನ ಕೊಟ್ಟಿದ್ದಾರೋ,
ಶಕ್ತಿಯನ್ನ ಕೊಟ್ಟಿದ್ದಾರೋ, ಏನು ಧನ ಸಹಾಯವನ್ನ ಮಾಡಿದಾರೋ, ಅದನ್ನು ಸಂಪಾದನೆ ಮಾಡುವಂತ ವಿದ್ಯೆ, ಸಂಪಾದನೆ ಮಾಡಿದ್ಮೇಲೆ ಅದನ್ನು ಉಪಯೋಗ ಮಾಡಿಕೊಳ್ಳುವಂತ ವಿದ್ಯೆ. ನಿಮ್ಗೆ ಶಾಂತಿಯನ್ನು ಯಾರು ಕೊಟ್ಟಿದ್ದಾರೆ? ಪರಮಾತ್ಮ. ಬಾಬಾ ಅಲ್ವಾ? ಹಾಗೆ ಈ ಶಾಂತಿ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪರಂಧಾಮಕ್ಕೆ ಹೋಗ್ಬೇಕು, ಮನಸ್ಸನ್ನ ಅಲ್ಲಿಡ್ಬೇಕು ಅಲ್ವಾ? ಸ್ವಲ್ಪ ದೊಡ್ಡವರಾದ್ಮೇಲೆ ಏನ್ ಹೇಳ್ತಾರೆ ಅಪ್ಪ ಅಮ್ಮ? ಇನ್ನು ಸ್ಕೂಲಿಗೆ ಹೋಗು, ಸಂಪಾದನೆ ಮಾಡು ಅಂತ ಬಿಟ್ಟು ಹೇಳ್ತಾ ಇರ್ತಾನೆ, ಚೆನ್ನಾಗಿ ಓದ್ಕೋ ಅಂತ ಬಿಟ್ಟು ಹೇಳ್ತಾರಲ್ವಾ? ಹಾಗೆ ನಮ್ಮ ಈಶ್ವರಿ ಜೀವನದಲ್ಲೂ ಆತ್ಮೀಯರ ಒಂದು ಹಂತ ಬರುತ್ತೆ. ತಂದೆಯ ಸಂಬಂಧದಿಂದ ಶಿಕ್ಷಕನ ಸಂಬಂಧಕ್ಕೆ ಒಂದ್ಸಲ ಚೇಂಜ್ ಆಗ್ತೀವಿ. ಅವಾಗ ನಿಧಾನಕ್ಕೆ ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಕೈ ಬಿಟ್ಬಿಡ್ತಾರೆ. ಸ್ಕೂಲಿಗೆ ಹೋಗ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾರೆ? ಮಗು ಗಟ್ಟಿಯಾಗಿ ಇಟ್ಕೊಂಡು ನಾನು ಸ್ಕೂಲಿಗೆ ಹೋಗೋದಿಲ್ಲ, ನಾನು ಆಟ ಆಡ್ತಾ ಇರ್ಬೇಕು. ಅಮ್ಮ ಏನ್ ಮಾಡ್ತಾಳೆ? 2 ಏಟು ಕೊಟ್ಬಿಟ್ಟು ಸ್ಕೂಲಲ್ಲಿ ಕೂತ್ಕೋ ಅಂತ ಹೇಳ್ತಾಳೆ ಅಲ್ವಾ? ಸ್ವಲ್ಪ ಸಂಬಂಧವನ್ನ ಏನ್ ಮಾಡ್ತಾಳೆ ಅಮ್ಮ? ದೂರ ಮಾಡ್ತಾಳೆ. ಮಗು ಯಾವ್ದು ಕಡೆ ಗಮನ ಕೊಡ್ಬೇಕು? ವಿದ್ಯೆ ಕಡೆ ಗಮನ ಕೊಡ್ಬೇಕು. ಯಾಕೆ ಮಾಡ್ತಾಳೆ ಅಂತಂದ್ರೆ ಮುಂದೆ ವಿದ್ಯೆ ಮೇಲೆ ಆಧಾರಿತವಾಗಿರ್ಬೇಕು. ಜೀವನ ಪೂರ್ತಿ ಅಪ್ಪ ಅಮ್ಮನ ಮೇಲೆ ಆಧಾರಿತ ಆಗಿರಬಾರ್ದು. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು, ಅವ್ರ ಸಂಪಾದನೆ ಅವ್ರು ಮಾಡ್ಬೇಕು, ಸಾಲ ತೀರಿಸ್ಬೇಕು. ಆ ಮಗು ಮಾಡಿ ಸಾಲ ತೀರಿಸ್ಬೇಕು ಅಂದ್ರೆ ಶಿಕ್ಷಣ ಬೇಕು ತಾನೆ. ಸದಾಕಾಲ ಅಪ್ಪ ಅಮ್ಮನ ಜೊತೆಲೇ ಇದ್ದು ಬಿಟ್ರೆ ಅವ್ರು ಜೀವನ ಮಾಡೋದನ್ನ ಕಲಿಯೋದು ಹೇಗೆ? ಹೀಗೆ ಆತ್ಮೀಯರು, ಯಾವಾಗ ನಾವು ವಿಧಾತದ ಸ್ಟೇಜಲ್ಲಿ ಬರ್ತೀವೋ ಅವಾಗ ಬಾಬಾ ಹೇಳಿರುವಂತ ಜ್ಞಾನವನ್ನ ಚಿಂತನೆ ಮಾಡುವಂಥದ್ದು, ಸಾಧನೆ ಮಾಡುವಂಥದ್ದು ಮಾಡ್ಬೇಕು. ಬಾಬಾ ಶಾಂತಿ ಕೊಡು, ಶಾಂತಿ ಕೊಡು, ಶಾಂತಿ ಕೊಡು ಅಂತ ಏನ್ ಮಾಡುವಂಗಿಲ್ಲ, ಬೇಡ್ತಾ ಇರುವಂಗಿಲ್ಲ. ಹೋಮ್ವರ್ಕ್ ಮಾಡಬೇಕು, ಸೀರಿಯಸ್ ಆಗಿ ಬೇರೆ ಬೇರೆ ರೀತಿ ಯೋಗದ ಲೆವೆಲ್ ಮನಸ್ಸು ಬುದ್ಧಿಯನ್ನು ಕೇಂದ್ರೀಕರಿಸಬೇಕು, ಅನುಭವ ಮಾಡಬೇಕು, ಪ್ರತಿಯೊಂದು ಪಾಯಿಂಟ್ಸಿನ ಮನನ ಮಾಡ್ಬೇಕು. ಇವತ್ತು ಬಾಬಾ ಏನ್ ಹೇಳಿದಲ್ಲ, ಜ್ಞಾನ ರತ್ನಗಳನ್ನ ಧಾರಣೆ ಮಾಡಬೇಕು, ಯಾವ್ಯಾವ ರೀತಿಯಲ್ಲಿ ಸೇವೆ ಮಾಡಬೇಕು, ಯಾವ ರೀತಿಯಲ್ಲಿ ಧಾರಣೆ ಮಾಡಬೇಕು, ಯಾವ ರೀತಿ ಯೋಗವನ್ನ ಮಾಡಬೇಕು, ಜ್ಞಾನದ ಅರ್ಥ ಏನು, ಹೀಗೆ ಪ್ರತಿಯೊಂದು ವಿಷಯದ ಬಗ್ಗೆ ನಾನು ಗಹನ ಚರ್ಚೆಯನ್ನ, ಮನನವನ್ನ ಈಶ್ವರಿ ಪರಿವಾರದವರ ಜೊತೆಗೆ, ಬಾಬಾರವರ ಜೊತೆಗೆ ನಾವು ಮಾಡ್ತಾ ಇರ್ಬೇಕಾಗತ್ತೆ ಆತ್ಮೀಯರೇ. ಆ ಸಮಯದಲ್ಲಿ ನಿಮಗೆ ತಂದೆ ಏನು ಮಾಡ್ತಾರೆ? ಶಿಕ್ಷಕನಾಗಿ ಸಹಯೋಗವನ್ನ ಕೊಡ್ತಾರೆ. ಆದ್ಮೇಲೆ ನೀವೆಲ್ಲ ಫಸ್ಟ್ ರ್ಯಾಂಕ್ ಬರ್ಬೇಕೋ ಬೇಡವೋ? ಬರ್ಬೇಕು. ಯಾರ್ಯಾರು ಬರ್ಬೇಕು? ಕೈ ಎತ್ತಿ. ಒಬ್ಬರು ಮಾತ್ರ ಕೈ ಎತ್ತಾರೆ, ಉಳಿದ ಕೈ ಎತ್ತೋದಿಲ್ಲ. ನೋಡಿ, ಫಸ್ಟ್ ರ್ಯಾಂಕ್ ಬರಬೇಕು ಅಂತಂದ್ರೆ ಬರೀ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಆಗೋದಿಲ್ಲ, ಟ್ಯೂಷನ್ ತಗೊಳ್ಬೇಕು. ಏನ್ ತಗೊಳ್ಬೇಕು? ಯಾರ ಹತ್ರ? ಬಾಬಾನ ಹತ್ರ. ಟೀಚರ್ ಹತ್ರ. ಯಾರ ಹತ್ರ? ಟೀಚರ್ ಯಾವ ಟೀಚರ್ ಹತ್ರ? ಟೀಚರ್ ಹತ್ರ. ಆತ್ಮಿಕ ಟೀಚರ್ ಬಾಬನ ಹತ್ರ. ಯಾವ ಟೀಚರ್ ಸ್ಕೂಲಲ್ಲಿ ಪಾಠ ಮಾಡಿದಾರೋ ಅದೇ ಟೀಚರ್ ಹತ್ರ ಟ್ಯೂಷನ್ ತಗೊಳ್ಬೇಕೆ ಹೊರತು ಬೇರೆ ಟೀಚರ್ ಹತ್ರ ಅಲ್ಲ. ನಾವು ಲೌಕಿಕದಲ್ಲಿ ಏನ್ ಮಾಡ್ತೀವಿ? ಸ್ಕೂಲ್ ಟೀಚರ್ ಬೇರೆ, ಟ್ಯೂಷನ್ ತಗೊಳ್ಳೋ ಟೀಚರ್ ಬೇರೆ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಯಾರತ್ತ ನೀವು ಮೂಲ ಪಾಠವನ್ನ ತೆಗೆದುಕೊಂಡಿದ್ದೀರೋ ಅವ್ರತ್ತನೇ ನೀವೇನ್ ಮಾಡ್ಬೇಕಾಗ್ತದೆ? ಟ್ಯೂಷನ್ ತಗೋಬೇಕು. ಸರಿ ಇದೆಯಾ? ಅವ್ರ ಹತ್ರ ತಗೊಳ್ಬೇಕೋ ಬೇರೆಯವ್ರ ಹತ್ರ ತಗೊಳ್ಬೇಕೋ? ಈಗ ಪ್ರಶ್ನೆ, ನೀವ್ ಯಾರು? ವಿದ್ಯಾರ್ಥಿ. ವಿದ್ಯಾರ್ಥಿಗಳು. ನಿಮ್ ಟೀಚರ್ ಯಾರು? ನಿಮಗೆ ಮೂಲವಾಗಿ ಆ ಟೀಚರ್ ಪಾಠ ಎಲ್ಲಿ ಹೇಳ್ಕೊಡ್ತಾರೆ? ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಿಮ್ಗೆ ಶಿಕ್ಷಣವನ್ನ ಕೊಡ್ತಾರೆ. ಸರಿ, ಆ ಟೀಚರ್ ಟ್ಯೂಷನ್ ತಗೊಳ್ತಾರ? ತಗೊಳಲ್ಲ. ಹೇಳಿದಾರ ನಿಮ್ಗೆ? ನಾವು ಕೇಳಿ ಹೋಗ್ಬೇಕು ಟ್ಯೂಷನ್ಗೆ. ಎಲ್ಲಿ? ಅವ್ರ ಮನೆಗೆ ಹೋಗ್ಬೇಕು. ಅವ್ರು ಎಲ್ಲಿರ್ತಾರೆ? ನೋಡಿ, ನಿಮ್ಗೆ ಪಾಠ ಮಾಡ್ಬೇಕಂದ್ರೆ ಅವರು ಸ್ಕೂಲಿಗೆ ಬರ್ತಾರೆ, ನೀವು ಸ್ಕೂಲಿಗೆ ಹೋಗ್ತೀರಿ. ಅವ್ರು ಪಾಠ ಮಾಡ್ಲಿಕ್ಕೆ ಬರ್ತಾರೆ, ನೀವು ಪಾಠ ಕೇಳಲಿಕ್ಕೆ ಬರ್ತೀರಿ. ಓಕೆ, ಟ್ಯೂಷನ್ ಬೇಕು ಅಂತ ನಾವಿಲ್ಲಿ ಹೋಗ್ಬೇಕು? ಟೀಚರ್ ಎಲ್ಲಿ ಇರ್ತಾರ ಅಲ್ಲಿ ಹೋಗ್ಬೇಕು. ಟೀಚರ್ ವಾಸ ಮಾಡೋ ಮನೆ ಹೋಗು. ಟೀಚರ್ ಎಲ್ಲಿ ಇರ್ತಾರೆ? ಪರಂಧಾಮದಲ್ಲಿ. ಪರಮಧಾಮದಲ್ಲಿ ಟ್ಯೂಷನ್ ಕೊಡ್ತಾರ? ಮತ್ತೇನ್ ಮಾಡ್ಬೇಕು ಇವಾಗ? ಟ್ಯೂಷನ್ ಬೇಕೋ ಬೇಡವೋ? ಎಲ್ಲಿ ತಗೊಳ್ಳೋದು? ಸೂಕ್ಷ್ಮವತನ. ಟ್ಯೂಷನಿಗೆ ಅಂತಾನೆ ಇರುವಂತ ಸ್ಥಳ ಯಾವುದು? ಸೂಕ್ಷ್ಮವತನ. ಅದು ಸಪರೇಟ್ ಆಗಿ ಮಾಡಿದ್ದಾರೆ ಬಾಬಾ, ಟ್ಯೂಷನ್ ಕ್ಲಾಸ್. ಬಾಬನ ಪ್ರಶ್ನೆ, ಪ್ರತಿದಿನ ನೀವು ಎಷ್ಟು ಸಮಯ ಟ್ಯೂಷನ್ ತಗೊಳ್ತಾ ಇದ್ದೀರಿ? ಟ್ಯೂಷನ್ ತಗೊಳ್ಳೋದು ಅಂತಂದ್ರೆ ಏನು?
ನಮ್ ಒಂದ್- doubts revision Doubts ಮಾಡೋದು. ಇರುತ್ತೆ, ಅದನ್ನ ಕೇಳೋದು. ಬಾಬಾ ನನಗೆ ಇದು ಅರ್ಥ ಆಗ್ಲಿಲ್ಲ, ಇದರ ಅರ್ಥ ಹೇಳು ಅಂತ ವೈಯಕ್ತಿಕವಾಗಿ ನೀವೊಬ್ಬರೇ ಹೋಗ್ಬಿಟ್ಟು ಸೂಕ್ಷ್ಮವತನಕ್ಕೆ ಹೋಗದಿದ್ರು ಪರವಾಗಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಬಾಬನನ್ನ ಕೂರಿಸ್ಬಿಟ್ಟು ಬಾಬಾ ಇದರ ಅರ್ಥ ಏನು ಅಂತ ಬಾಬನಿಗೆ ಏನ್ ಮಾಡ್ಬೇಕು, ಹೇಳ್ಬೇಕು. ಕೇಳ್ಬೇಕು. ಕೇಳಿದಾಗ ಬಾಬಾ ಏನ್ ಮಾಡ್ತಾರೆ, Answer ಕೊಡೋದು. ಅದ್ರ ಆನ್ಸರ್ ಕೊಟ್ರೆ ತಗೊಳ್ಳುವಂತ ಶಕ್ತಿನೇ ಇಲ್ವೇ? ನಿಮ್ಗೆ ಮಾತ್ರ ಉತ್ತರ ಕೊಡ್ತಾರೆ, ನಮಗೆ ಗೊತ್ತೇ ಆಗೋದಿಲ್ಲ ಬಾಬಾ ಕೊಟ್ಟಿರುವಂತ ಆನ್ಸರ್ ತಗೊಳ್ಳಿಕ್ಕೆ ಅಲ್ವಾ? ಅವಾಗ ಬಾಬಾ ಏನ್ ಹೇಳ್ತಾರೆ, ನೀವು ಟ್ಯೂಷನ್ ಕ್ಲಾಸಿಗೆ ಹೋಗ್ದಿದ್ದು ಕೂಡ ಬೇರೆ ಯಾರು ಟ್ಯೂಷನ್ ಕ್ಲಾಸಿಗೆ ಹೋಗಿರ್ತಾರಲ್ಲ ನಿಮ್ಮ ಸಹೋದರರು, ಅವರು ಬುಕ್ ಅನ್ನ ತಗೊಂಡ್ಬಿಟ್ಟು ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಅಂತ ಬಿಟ್ಟು ಹೇಳ್ತಾರೆ ಬಾಬಾ. ಸರಿನಾ? ಮುಂದೆ ಹೋಗ್ತಾ 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 ನೀವು ಕೂಡ ಟ್ಯೂಷನ್ಗೆ ಏನ್ ಮಾಡ್ಬೋದು, ಓದ್ಬೋದು. ಟ್ಯೂಷನ್ಗೆ ಹೋಗ್ಬೇಕು ಅಂದ್ರೆ ಸಮಯವನ್ನ ಕೊಡ್ಬೇಕು, ಫೀಸ್ ಅನ್ನ ಕೊಡ್ಬೇಕು, ಸುಮ್ನೆ ಆಗೋದಿಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಸಮಸ್ಯೆಗಳನ್ನ ಹೇಳ್ಬಿಡ್ತೀವಿ, ಸುಮ್ನೆ ಇದ್ಬಿಡ್ತೀವಿ. ಹಂಗಾಗೋದಿಲ್ಲ. ಸಮಸ್ಯೆ ಹೇಳಾದ್ಮೇಲೆ ಮನಸ್ಸನ್ನ ಅಲ್ಲಿ ಇಡ್ಬೇಕು. ಬಾಬಾ ಏನ್ ಹೇಳ್ತಾರೆ ಅದನ್ನ ಆಲಿಸ್ಬೇಕು. ಕೆಲವೊಂದ್ಸಲ ಆ ಪ್ರಶ್ನೆಗಳಿಗೆ ಬಾಬಾ ಉತ್ತರ ಏನ್ ಮಾಡ್ತಾರೆ, ಹಾಡಿನ ಮೂಲಕ ಕೊಡ್ತಾರೆ, ನೆಕ್ಸ್ಟ್ ಮುರಳಿಯಲ್ಲಿ ಕೊಡ್ತಾರೆ, ಅಥವಾ ನಿಮ್ಮ ಮನಸ್ಸಿನ ಮೂಲಕ ಹೇಳ್ತಾರೆ. ಆದ್ರೆ ಕ್ಯಾಚಿಂಗ್ ಕೆಪಾಸಿಟಿ ನಮ್ಮಲ್ಲಿ ಇರಬೇಕಾಗ್ತದೆ ಆತ್ಮೀಯರೇ. ಯಾವುದೇ ವಿಷಯದಲ್ಲಿ ಇರಬಹುದು, ಲೌಕಿಕ ವಿಷಯದಲ್ಲೂ ಕೂಡ ಬಾಬಾನಂತ ಶ್ರೀಮತವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಸೂಕ್ಷ್ಮವತನಕ್ಕೆ ಹೋಗ್ಬೇಕಾಗ್ತದೆ. ಸೂಕ್ಷ್ಮವತನಗಿದೆ, ಬೆಳ್ಳಗಿದೆ, ಅದನ್ನೆಲ್ಲ ನೀವು ಸಂಕಲ್ಪ ಮಾಡ್ಬೇಕಂತೇನಿಲ್ಲ. ನಿರಾಕಾರ ರೂಪದಲ್ಲಿ ಬಾಬಾನ ಹತ್ರ ನೀವು ಪ್ರಶ್ನೆಯನ್ನ ಕೇಳಿ. ಹೇಗೆ ನಿಮ್ಗೆ ಮನಸ್ಸು ಉತ್ತರವನ್ನ ಕೊಡತ್ತಲ್ವಾ ನಿರಾಕಾರ ರೂಪದಲ್ಲಿ, ಹಾಗೆ ಬಾಬಾನ ಹತ್ರ ಬಾಬಾ ಇದರ ಅರ್ಥ ಏನು, ಇದು ನನಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಬಾಬನಿಗೆ. ಬಾಬಾ ಹೇಗೆ ಕೊಡ್ಬೇಕು ಅಂತ ಗೊತ್ತಾಗ್ತದೆ. ಮುಂದೆ ಹೋಗ್ತಾ 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 ನಮ್ಗೇನಾಗತ್ತೆ, ಬಾಬನ ಭಾಷೆ, ನಿರಾಕಾರ ರೂಪದ ಸಂಭಾಷಣೆಗಳು ಗೊತ್ತಾಗ್ತವ ಆದ್ಮೇಲೆ. ಅದಕ್ಕಾಗಿ ವಿಧಾತ ಅಂತಂದ್ರೆ ಏನು, ಬಾಬಾ ನಮ್ಗೆ ವಿದ್ಯೆ ವಿಧಿ ವಿಧಾನವನ್ನ ಕೊಡ್ತಾರೆ. ಓಕೆ, ಬಾಬಾ ವಿದ್ಯೆ ವಿಧಿ ವಿಧಾನ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಯಾವ್ದಕ್ಕೋಸ್ಕರ? ಈಶ್ವರನ ಸಂಪಾದನೆಗೋಸ್ಕರ. ಅದಕ್ಕೆ ಭಗವಂತ ಹೇಳ್ತಾರೆ ಭಾಗ್ಯ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಭಗವಂತ? ಭಾಗ್ಯ. ಈ ಸಂಪಾದನೆ ಇದೆಯಲ್ಲ ಅದಕ್ಕೆ ಭಾಗ್ಯ ಅಂತ ಹೇಳ್ತಾರೆ. ಭಾಗ್ಯ ಅಂತ ಯಾರು ಹೆಸರಲ್ಲಿ ಇರುವಂತ ಭಾಗ್ಯ ಅಲ್ಲ, 21 ಜನ್ಮಕ್ಕೆ ಬೇಕಾಗಿರುವಂತ ಭಾಗ್ಯ. ಈಗ ಭಗವಂತನ ಪ್ರಶ್ನೆ, ಮಗು ನಾನು ನಿಮ್ಗೆ ಭಾಗ್ಯ ಕೊಡ್ತೇನೋ ಕೊಡಲ್ವೋ? ಕೊಡ್ತಾರೆ. ಭಗವಂತ ನಿಮ್ಗೆ ಭಾಗ್ಯ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಭಗವಂತ ನಿಮ್ಗೆ ಭಾಗ್ಯ ಕೊಡ್ತಾರೋ ಕೊಡಲ್ವೋ? ನಾವು ಪಡ್ಕೋಬೇಕು. ಸರಿ, ನೀವೇ ತಗೊಳ್ಬೇಕು. ಭಗವಂತ ಕೊಡ್ತಾರೋ ಕೊಡಲ್ವೋ? ಆ ಭಗವಂತನ ಮುಖಾಂತರನೇ ಪಡ್ಕೋಬೇಕಲ್ಲ. ಸರಿ, ಭಗವಂತನ ಕೊಡ್ತಾರೆ. ಮುಖಾಂತರ ಭಗವಂತ ಮತ್ತು ನೀವು ಇಬ್ರೇ ಇರೋದು. ಭಗವಂತ ಭಾಗ್ಯ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ದಾರಿ ತೋರಿಸ್ತಾರೆ, ನಾವ್ ತಗೊಬೇಕು. ಆ ನಾವು ಸಂಪಾದನೆ ಮಾಡ್ಬೇಕು. ನೀವು ಮಾಡ್ಬೇಕು. ಸರಿ, ಕೊಡೋದು ಯಾರು? ಕೊಟ್ರೆ ತಾನೇ ಸಂಪಾದನೆ ಮಾಡಕ್ಕಾಗೋದು. ಕೊಡ್ತಾರೆ ಬಾಬಾ. ಕೊಡ್ತಾರಲ್ವಾ? ಎಲ್ಲಾದ್ರೂ ಹೇಳಿದಾರೆ ನಾನು ಕೊಟ್ಟಿದ್ದೇನೆ ಅಂತ? ಇಲ್ಲ ಹೇಳಲ್ಲ. ಬಾಬಾ ಮೂಲೆಯಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ನಾನು ಒಂದು ಮಗು ಕೂಡ 1 ಪೈಸಾನು ಫ್ರೀ ಕೊಡಲ್ಲ ಅಂತ. ನಾನು ಒಂದು ಮಗು 1 ಪೈಸಾ ಕೊಟ್ಬಿಟ್ಟು ಉಳಿದವ್ರು ಕೇಳಿದ್ರೆ ಅವ್ರಿಗೆ ಹೆಂಗ್ ಕೊಟ್ರಿ ನೀವು, ನನಗೆ ಯಾಕೆ ಕೊಡ್ಲಿಲ್ಲ? ನಾನು ನಿಮ್ಮ ಮಗು ತಾನೆ. ಅಧಿಕಾರ ಜಗಳ ಮಾಡ್ಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ, ಸೇವೆ ಪುರುಷಾರ್ಥ ಮಾಡ್ಲಿಕ್ಕೆ ಯಾರು ರೆಡಿ ಇಲ್ಲ. ಆಸ್ತಿ ತಗೊಳ್ಳಿಕ್ಕೆ ಎಲ್ಲರೂ, ಯಾಕಂದ್ರೆ ಫ್ರೀ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಡ್ರಾಮಾ ಹೇಗಿದೆ ಅಂತಂದ್ರೆ, ಪುರುಷಾರ್ಥ ಇಲ್ಲದೆ ಪ್ರಾರಬ್ಧ ಇಲ್ವಂತೆ, ಪ್ರಯತ್ನ ಇಲ್ದೇನೆ ಫಲ ಇಲ್ಲಂತೆ, ಕರ್ಮ ಇಲ್ದೇನೆ ಕರ್ಮದ ಫಲ ಇಲ್ಲವಂತೆ. ಅದಕ್ಕಾಗಿ ನೀನು ಕರ್ಮ ಮಾಡ್ಲೇಬೇಕು. ಭಗವಂತ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಯಾರಿಗೂ ಭಾಗ್ಯವನ್ನ ಕೊಡೋದಿಲ್ಲ, ನಾನು ಭಾಗ್ಯದಾತನಲ್ಲ, ನಾನು ಭಾಗ್ಯ ವಿಧಾತ. ಭಗವಂತ ಯಾರು? ಭಾಗ್ಯ ಅಂದ್ರೆ ಅಂದರೆ ಪಡ್ಕೊಳ್ಳೋ ಅಂತ ದಾರಿ ತೋರ್ಸೋಂಥವ್ರು. ನನ್ನಿಂದ ಭಾಗ್ಯವನ್ನ ಪಡೆಯುವಂತ ವಿದ್ಯೆ ವಿಧಿ ವಿಧಾನದ ದಾತನೇ ಹೊರತು ನಾನು ಭಾಗ್ಯದಾತನಲ್ಲ ಅಂದ್ರೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮಗು ನಿನಗೆ ಭಾಗ್ಯ ಬೇಕು ಅಂದ್ರೆ ಎಟ್ಲೀಸ್ಟ್ ಊರು ಸುತ್ತಾ ಇರುವಂತ ನಿನ್ನ ಮನಸ್ಸನ್ನಾದ್ರೂ ನನ್ನಲ್ಲಿ ಇಡುವಂತ ಸ್ವಲ್ಪ ಪ್ರಯತ್ನನಾದ್ರೂ ಮಾಡ್ಲೇಬೇಕು. ನಿನ್ನ ಮನೆ ಬಾಗ್ಲಿಗೆ ಬಂದ್ಬಿಟ್ಟು ನಾನು ಸುಮ್ಮನೆ ಕೊಡೋದಿಲ್ಲ. ಏನ್ ಮಾಡ್ಬೇಕು? ಎಟ್ಲೀಸ್ಟ್ ಊರು ಸುತ್ತಾ ಇದೆಯಲ್ಲ, ವಿಕಾರದಲ್ಲಿ ಇದೆಯಲ್ಲ, ರಾವಣ ಜೊತೆಗೆ ಇದೆಯಲ್ಲ, ಇಂದ್ರಿಯ ಸುಖದಲ್ಲಿ ಇದೆಯಲ್ಲ, ಲೌಕಿಕದಲ್ಲಿ ಇದೆಯಲ್ಲ, ಅದೆಲ್ಲದಿಂದ ಮನಸ್ಸನ್ನ ತೆಗೆದು ನಿನ್ನ ಒಂದು ಕರ್ಮೇಂದ್ರಿಯವಾದಂತ ಮನಸ್ಸನ್ನಾದ್ರೂ ಕೂಡ ನನ್ನಲ್ಲಿ ಇಡುವಂತ ಪ್ರಯತ್ನವನ್ನ, ಪುರುಷಾರ್ಥವನ್ನ ನೀನು ಮಾಡಲೇಬೇಕು.
ನೀನು ಏನೂ ಮಾಡಿದ್ರೆ ನಿನಗೇನು ಸಿಗಲ್ಲ. ಅಲ್ವಾ? ಎಷ್ಟು ಬಾಬಾ ಸುಂದರವಾದ ಮಾತಲ್ಲಿ ಹೇಳ್ತಾರೆ. ಒಂದು ಮಗು ಅಮ್ಮನ ಹತ್ರ ಬರ್ತದೆ, ಅಮ್ಮ ಹೊಟ್ಟೆ ಹಸಿದೆ ಊಟ ಕೊಡು ಅಂತ. ಅಮ್ಮ ಏನ್ ಮಾಡ್ತಾರೆ? ಊಟ ಕೊಡ್ತಾರೆ. ಅಲ್ಲಿ ಇದೆ ನೋಡು ಅಡುಗೆ ಮನೆಯಲ್ಲಿ, ಬಡಿಸ್ಕೊಂಡು ಊಟ ಮಾಡು, ನನ್ನ ಕೆಲಸ ಇದೆ ಅಂತ ಹೇಳ್ತಾರೆ. ಅಲ್ಲ ಇಲ್ಲ ಅಲ್ಲ ನೀನೇ ಬಡಿಸ್ಕೊಡು ಅಂತ ಹೇಳ್ತಾರೆ. ಓಕೆ, ಅಮ್ಮ ಏನ್ ಮಾಡ್ತಾರೆ? ಅಮ್ಮ ಮಾತೆ ಈ ಆಡ್ತಾ ಕೆಲಸ ಇಲ್ಲ, ಮಾಡುವ ಬಂದಿರು, ಇಲ್ಲ ಅಣ್ಣ ನಾ ಬಡಿಸ್ಕೊಡೋದಿಲ್ಲ, ಬೇಕಾದ್ರೆ ಅವ್ರು ಎತ್ಕೊಳ್ಳಿ ಅಂತ ಸ್ಟ್ರೈಕ್ ಮಾಡ್ತೀರಿ ಏನೋ ಗೊತ್ತಿಲ್ಲ. ಸರಿ, ಓಕೆ, ಅಮ್ಮ ಬಡಿಸ್ಕೊಡ್ತಾನೆ. ಬಡಿಸ್ಕೊಟ್ಟಾಗ ಮಗು ಏನ್ ಹೇಳ್ತಾ, ಇಲ್ಲ ಇಲ್ಲ ನೀವು ತಿನ್ನಿಸ್ಬೇಕು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಸರಿ, ಅಮ್ಮ ಎಲ್ಲಿವರೆಗೆ ಮಾಡ್ಬೋದು? ಬಾಯಿಗಿಡೋವರೆಗೂ ಮಾಡ್ಬೋದು. ಸರಿ, ನುಂಗು ಕೆಲಸ ಯಾರು ಮಾಡ್ಬೇಕು? ಮಗುದೇನೆ. ಅಷ್ಟಾದ್ರೂ ಮಾಡ್ಬೇಕಲ್ವಾ? ಹೌದು. ಹೊಟ್ಟೆ ಹಸ್ದಿರೋದು ಯಾರ್ದು? ನಮ್ದು. ಹೌದು ಅಲ್ವಾ? ಅವಾಗ ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡ್ಬೇಕಲ್ವಾ? ಆ ಪ್ರಯತ್ನನೂ ಮಾಡಿಲ್ಲ, ನಿಮ್ಮ ಹೊಟ್ಟೆ ಹೆಂಗ್ ತುಂಬತ್ತೆ? ಅದಕ್ಕೆ ಭಗವಂತ ಹೇಳ್ತಾರೆ, ನನ್ನಲ್ಲಿ ಸಪ್ತ ಗುಣಗಳಿದ್ರು ಎಲ್ಲ ಶಕ್ತಿ ಇದ್ರೂ ಕೂಡ ನೀನು ನಿನ್ನ ಮನಸ್ಸು ಬುದ್ಧಿಯನ್ನ ನನ್ನಲ್ಲಿ ಇಡುವಂತಹ ಪ್ರಯತ್ನ, ಪುರುಷಾರ್ಥ, ಸಾಧನೆ, ತಪಸ್ಸನ್ನ ಮಾಡಲೇಬೇಕಾಗ್ತದೆ. ಅದಕ್ಕಾಗಿ ನಾನು ವಿದ್ಯೆಯನ್ನ, ವಿಧಿಯನ್ನ, ವಿಧಾನವನ್ನ ಕೊಡ್ತೇನೆ. ಆ ಮನಸ್ಸನ್ನು ಇಡಬೇಕಾದ ನೀನು ಆತ್ಮನಾಗ್ಬಿಟ್ಟು ನಿನ್ನ ಮನಸ್ಸನ್ನು ಇಡಬೇಕಾಗ್ತದೆ. ಹೌದು ತಾನೆ? ಈಗ ಹೇಳಿ, ಭಗವಂತ ಭಾಗ್ಯ ಕೊಡ್ತಾರೋ ಕೊಡಲ್ವೋ? ಕೊಡೋದಿಲ್ಲ. ವಿಧಿ ವಿಧಾನದ ದಾತ, ವಿದ್ಯೆಯ ದಾತ. ಆ ವಿಧಿ ವಿಧಾನವನ್ನು ಅಪ್ಲೈ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾಗ್ತದೆ? ಆತ್ಮೀಯರೇ, ಭಗವಂತನ ಶಕ್ತಿ ಸಿಗ್ತದೆ. ನಾವು ಬಾಬನ ಮನೇಲಿ ಏನ್ ಮಾಡ್ತೀವಿ ಗೊತ್ತಾ? ಶಾಂತಿ ಕೊಡು, ಶಾಂತಿ ಕೊಡು, ಶಾಂತಿ ಕೊಡು, ಶಾಂತಿ ಕೊಡು. ಬೇಡ್ತಾ ಇದ್ರೆ, ಕೂಗ್ತಾ ಇದ್ರೆ, ಬೊಬ್ಬೆ ಹೊಡಿತಾ ಇದ್ರೆ, ಕಣ್ಣೀರಾಕಿದ್ರೆ ನಿಮ್ಗೆ ಶಾಂತಿ ಸಿಗ್ತದೋ ಸಿಗಲ್ವೋ? ಸಿಗೋದಿಲ್ಲ. ನಾನೇನು ವಿಧಿಯನ್ನ ಹೇಳಿದೆನೋ ಆ ವಿಧಿನ ಏನ್ ಮಾಡು? ಅಪ್ಲೈ ಮಾಡು. ನೀನು ಬೇಡೋದು ಬೇಡ, ನಿನಗೆ ಚಾವಿನೇ ಕೊಟ್ಟಿ ಬಿಡಿ, ಎಷ್ಟು ಬೇಕಾದ್ರೂ ಲೂಟಿ ಮಾಡ್ಕೊಂಡು ತಗೊಂಡೋಗೋ. ಯಾರಿಗೆ ದಾನ ಬೇಕಾದ್ರೂ ಮಾಡು, ಏನ್ ಬೇಕಾದ್ರೂ ಮಾಡಿದ್ರೆ ವಿಧಿಯನ್ನು ಅಪ್ಲೈ ಮಾಡ್ಲೇಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ. ಇದು ಭಕ್ತಿ ಮಾರ್ಗ ಅಲ್ಲ, ಬೇಡೋದಲ್ಲ, ಕೂಗೋದಲ್ಲ, ಬೇಡೋದ್ರಿಂದ ಸಿಗೋದಿಲ್ಲ. ಅದಕ್ಕೆ ನಾವು ತುಂಬಾ ಸಲ ಬೇಡಿ 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 ಪಾಪ ನನ್ನ ಮಾತು ಕೇಳೋದೇ ಇಲ್ಲ. ಯಾಕೆ ಹೇಳ್ತಾರೆ? ಸ್ಕೂಲಲ್ಲಿ ಟೀಚರ್ ಹತ್ರ ಹೋಗ್ಬಿಟ್ಟು ನನಗೆ ಮಾರ್ಕ್ಸ್ ಕೊಡು, ಮಾರ್ಕ್ಸ್ ಕೊಡು ಅಂತಂದ್ರೆ ಮಾರ್ಕ್ಸ್ ಕೊಡ್ತಾರೋ ಕೊಡಲ್ವೋ? ಏನ್ ಹೇಳ್ತಾರೆ? ಎಕ್ಸಾಮ್ ಚೆನ್ನಾಗಿ ಬರೀ ಅಂತ. ಪ್ರತಿದಿನ ಕ್ಲಾಸಿಗೆ ಬಾ, ಮಾಡು, ಚೆನ್ನಾಗಿ ಸ್ಟಡಿ ಮಾಡು, ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡು. ಉತ್ತರ ಕೊಟ್ಟರೆ ನಾನು ಮಾರ್ಕ್ಸ್ ಕೊಡ್ತೇನೆ. ನೀನು ಸುಮ್ಮನೆ ಏನೋ ಮಾಡ್ದೇನೆ ಮಾರ್ಕ್ಸ್ ಕೊಡು ಅಂತಂದ್ರೆ ಯಾರು ಕೂಡ ಕೊಡೋದಿಲ್ಲ. ಇದು ನಾಟಕದಲ್ಲಿ ಈ ನಿಯಮ ಇಲ್ಲ. ಉಚಿತವಾಗಿ ನಿಮ್ಗೆ ಏನೂ ಸಿಗೋದಿಲ್ಲ, ಗೊತ್ತಿರಲಿ. ಪುರುಷಾರ್ಥ ಪ್ರಯತ್ನದಿಂದನೇ ಸಿಗೋದು. ದಾತನಾದ್ರೂ ಕೂಡ ಬಾಬಾ ಹೇಳ್ತಾರೆ, ಅಟ್ಲೀಸ್ಟ್ ಮನಸ್ಸು ಬುದ್ಧಿಯನ್ನ ಅಲ್ಲಿ ಇಡ್ಲೇಬೇಕು. ಓಕೆ, ನೀವು ಶಾಂತಿಯನ್ನೇನು ಸಂಪಾದನೆ ಮಾಡೋದು ಬೇಡ, ಅಡಿಗೆ ರೆಡಿ ಇದೆ, ಅಟ್ಲೀಸ್ಟ್ ತಿನ್ಲಿಕ್ಕಾದ್ರೂ ಅಲ್ಲಿ ಹೋಗ್ಬೇಕಲ್ಲ, ಬಾಯಿಲಾದ್ರೂ ಹಾಕ್ಬೇಕಲ್ಲ, ಅಷ್ಟು ಕೆಲಸನಾದ್ರೂ ನೀವು ಮಾಡ್ಬೇಕಲ್ವಾ? ಅಥವಾ ಆ ಶಕ್ತಿಯನ್ನು ಬೇರೆ ಕೊಡ್ಲಿಕ್ಕೆ ನಿಮಿತ್ತ ಆಗ್ಬೇಕಲ್ವಾ? ಅದಕ್ಕಾಗಿ ವಿಧಾತ ಅಂತಂದ್ರೆ ಭಗವಂತನಿಂದ ಭಾಗ್ಯ ಪಡ್ಕೊಳ್ಳಿಕ್ಕೆ ನಾವು ಭಗವಂತನಿಂದ ಪಡ್ಕೊಳ್ಳುವಂತ ವಿದ್ಯೆ, ವಿಧಿ, ವಿಧಾನದ ದಾತ. ಈಗ ಭಗವಂತ ವಿದ್ಯೆ, ವಿಧಿ, ವಿಧಾನವನ್ನು ಯಾರಿಗೆ ಕೊಡ್ತಾರೆ? ನಾವು ಮಕ್ಕಳಿಗೆ ಕೊಡ್ತಾರೆ. ಆವಾಗ ವಿಧಾತ ಯಾರಾದ್ರು? ವಿಧಾತ? ಸದ್ಗುರು. ಬಾಬಾ. ಸದ್ಗುರು ಅಲ್ಲ, ಶಿಕ್ಷಕ. ಅವ್ರ್ಯಾರು? ಶಿಕ್ಷಕ. ಸರಿ, ನಾವ್ಯಾರಾದ್ವಿ? ವಿದ್ಯಾರ್ಥಿ. ಪಡ್ಕೊಳ್ಳುವಂತ ವಿದ್ಯಾರ್ಥಿಗಳು. ಸರಿ, ನೀವು ಬೇರೆಯವರಿಗೆ ವಿದ್ಯೆ ತಿಳಿಸ್ಲಿಕ್ಕೆ ನಿಮಿತ್ತರಾದ್ರೆ ಅವಾಗ ನೀವ್ ಯಾರು? ಮಾಸ್ಟರ್. ಮಾಸ್ಟರ್ ಶಿಕ್ಷಕ. ಅದಕ್ಕಾಗಿ ನಿಮ್ಮ ಜ್ಞಾನ ಹೇಳಬಾರ್ದು. ಯಾರ ಜ್ಞಾನ ಹೇಳಬೇಕು? ಪರಮಾತ್ಮನ ಜ್ಞಾನ ಹೇಳಬೇಕು ಅಂತ ಏನ್ ಮಾಡ್ಬೇಕು? ಪರಮಾತ್ಮನ ಜೊತೆ ಇಟ್ಕೋಬೇಕು. ಭಗವಂತನ ನೆನಪಿನಲ್ಲಿ ಇದ್ದೇನೆ, ಭಗವಂತನ ಹೇಳಿರುವಂತದ್ದನ್ನು ಧಾರಣೆ ಮಾಡಿಬಿಟ್ಟೇನೆ ಶಿಕ್ಷಣವನ್ನು ಹೇಳಬೇಕು ಅಂತ ನನಗೆಲ್ಲ ಗೊತ್ತು, ನೀವ್ ಯಾಕೆ ಅಂತ ಬಿಟ್ಟು ಇಷ್ಟೇ ವರ್ಷದ ಅನುಭವ ಇದ್ರೂ ಕೂಡ ಆ ಅಭಿಮಾನ ನಿಮ್ಮಲ್ಲಿ ಬರಕೂಡದು. ಇಷ್ಟೇ ವರ್ಷದ ಅನುಭವ ಇದ್ರೂ ಕೂಡ ಯಾವ ಸಮಯದಲ್ಲಿ ಯಾವ ರೀತಿಯ ಜ್ಞಾನವನ್ನ ಯಾರಿಗೆ ಹೇಗೆ ಕೊಡಬೇಕು ಅಂತ ಯಾರಿಗೆ ಗೊತ್ತು? ಪರಮಾತ್ಮನಿಗೆ ಗೊತ್ತು, ನಿಮ್ಮ ಶಿಕ್ಷಕನಿಗೆ ಗೊತ್ತಿದೆ. ಅದಕ್ಕಾಗಿ ನೀವು ಕೇವಲ ಸಾಧನವಾಗಿರ್ಬೇಕು. ಆ ಸಮಯದಲ್ಲಿ ಮನಬುದ್ಧಿನ ಭಗವಂತ ಜೊತೆ ಜೋಡಣೆ ಮಾಡ್ಬೇಕು. ಅವಾಗ ನೀವೇನಾಗ್ತೀರಿ? ಮಾಸ್ಟರ್
ವಿಧಾತ. ವಿಧಾತ. ಆ, ಬೇರೆಯವರಿಗೆ ಕೊಟ್ಟಾಗ. ನೀವು ತೆಗೆದುಕೊಂಡಾಗ ನೀವ್ಯಾರು? ದಾತ. ವಿ- ದಾತ ಬಾಬಾ. ಅಲ್ಲಿ ದಾತ ಮೊದ್ಲಿನ ಪಾಠ, ಅದು ಮುಗಿದೋಯ್ತು. ಇದು ವಿಧಾತ. ನಾನು ವಿದ್ಯಾರ್ಥಿ ಆಗ್ಬಿಟ್ಟು ಬಾಬಾನಿಂದ ಶಿಕ್ಷಣ ಪಡ್ಕೊಳ್ತಾ ಇದ್ದೇನೆ. ಅಲ್ಲಿ ನಾನು ಮತ್ತು ಬಾಬಾ ಅಷ್ಟೇ, ಮೂರನೇವ್ರು ಇಲ್ಲ ಅಲ್ಲಿ. ಓಕೆ, ನಾನು ಬೇರೆಯವ್ರು ಕೊಡ್ಬೇಕಾದ್ರೆ ನಾನೂ ಇದ್ದೇನೆ, ಬಾಬಾ ಇದ್ದಾನೆ. ಬೇರೆಯವ್ರು ಕೊಡ್ಬೇಕಾದ್ರೆ ನಾನೂ ಕೂಡ ವಿದ್ಯಾರ್ಥಿಯಾಗಿ ಏನ್ ಮಾಡ್ಬೇಕು, ತಿಳ್ಕೊಳ್ಬೇಕಾಗ್ತದೆ. ಓಕೆ, ನಾವೆಂದು ಶಿಕ್ಷಕನಾಗಬಾರ್ದು. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಒಬ್ಬರೇ ಶಿಕ್ಷಕ. ಯಾರು? ಪರಮಾತ್ಮ. ತಂದೆ. ಶಿವ ಬಾಬಾ ಮಾತ್ರ ಮತ್ತು ಬ್ರಹ್ಮ ಬಾಬಾ. ಕೆಲವೊಂದ್ಸಲ ಬ್ರಹ್ಮ ಬಾಬಾನ ಕೂಡ ಶಿಕ್ಷಣವನ್ನ ಕೊಡ್ತಾರೆ. ನಾವೆಲ್ಲ ಮಾಸ್ಟರ್ ಶಿಕ್ಷಕರೇ ಹೊರತು ನಾವ್ಯಾರು ಶಿಕ್ಷಕರು ಅಲ್ಲ. ಯೋಗೇಶನ ಅಂತೂ 100% ಶಿಕ್ಷಕ ಅಲ್ಲ. ಓಕೆನಾ? ಉಳಿದ ನೀವ್ ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ನಾನು ಅಂತ ಮಾಡಿದ್ರೆ ನೀವು ಟೀಚರ್ ಆಗ್ತೀರಾ, ಅದ್ರ ಫಲ ಅಷ್ಟು ಸಿಗೋದಿಲ್ಲ, ಗೊತ್ತಿರ್ಲಿ ಅಷ್ಟೇ. ಬರ್ಬಾರ್ದು ನಾನು ಅನ್ನೋ ಅಹಂಕಾರ. ಬರಬಾರ್ದು ಅಂತ ಬಾಯಲ್ಲಿ ಹೇಳ್ತೀವಿ, ಆಮೇಲೆ ಏನ್ ಮಾಡುದು, ಬಂದ್ಬಿಡ್ತದಲ್ಲ. ಅನುಭವ ಆಗ್ತಾ ಹೋದಾಗ ಬಂದ್ಬಿಡ್ತದೆ. ನಾನು ಹೇಳ್ತಾ ಇರೋದು ಯಾರು? ನಾನು. ಅಣ್ಣವ್ರು ಇವ್ರು ಯಾರು ಗೊತ್ತಾ? ಯಾರು ಇವ್ರಿಗೆ? ನಾನು ಮೌಂಟ್ ಅಬು ಕರ್ಕೊಂಡೋಗಿದ್ದು ನಾನೇ, ಕೋರ್ಸ್ ಕೊಟ್ಟಿದ್ದು ನಾನೇ, ವಿಲೀನ ಮಾಡಿಸ್ಕೊಂಡ್ ಬಂದಿದ್ದು ನಾನೇ ಅವ್ರಿಗೆ. ಏನಾದ್ರು ಪ್ರಶ್ನೆ ಬಂದ್ರೆ ಫೋನ್ ಮಾಡ್ತಾರೆ, ಉತ್ತರ ಯಾರು ಕೊಡ್ತಾರೆ? ನಾನೇ. ನಾನು ಬಂದರೆ ಆ ಕರ್ಮದ ಫಲ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಲ್ಲ. ಆಗೋದಿಲ್ಲ. ಅದಕ್ಕೆ ಇಷ್ಟೆಲ್ಲ ಸೇವೆ ಮಾಡಿದ್ರು ಅಣ್ಣವ್ರೆ, ಮನಸ್ಸು ಖುಷಿನೇ ಆಗೋದಿಲ್ಲ. ಯಾಕೆ ಹೇಳಿ? ನಾನು ಅನ್ನೋದು ಬಂದಿರತ್ತಲ್ಲ ಅದಕ್ಕೆ. ನಿಮ್ಗೂ ಬರ್ಲಿ. ಗೊತ್ತಿರಲ್ಲ, ನೀವು ಅವ್ರು ಕೇಳ್ಕೊಂಡ್ ಬಂದಿದ್ದು ಪರಮಾತ್ಮಂದು, ನಿಮ್ದಲ್ಲವಲ್ಲ. ನಮ್ದಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಾಸ್ಟರ್ ಏನಾಗ್ಬೇಕು? ದಾತನಾಗಬೇಕು. ಅದರ ಮೊದಲು ಭಗವಂತನಿಂದ ಶಿಕ್ಷಣ ಪಡ್ಕೊಳ್ಳುವಂತ ಕೆಲಸ ಮಾಡಿ. ಮೊದಲು ಸರಿಯಾಗಿ ನೀವು ಶಿಕ್ಷಣ ಪಡ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಕೊಡಲಿಕ್ಕೆ ಮುಂದಾಗಿ. ಓಕೆ, ಸರಿ. ಮೂರನೇದು ಯಾವುದು? ವಿಧಾತ. ವರದಾತ. ಮೂರನೇದು ಯಾವುದು? ವರದಾತ. ಈಗ ವರದಾತ ಅಂತಂದ್ರೆ ಏನು ಹೇಳಿ ನೋಡೋಣ. ವರದಾತ ಅಂದ್ರೆ ನೀವು ಶಿಕ್ಷಣ ಪಡ್ಕೊಂಡ ಮೇಲೆ ಭಗವಂತ ನೆನಪು ಮಾಡಿದಾಗ ಭಗವಂತ ಆಸ್ತಿ ಕೊಡ್ತಾರಲ್ಲ, ಮುಕ್ತಿ, ಜೀವನ್ ಮುಕ್ತಿ ಕೊಡ್ತಾರಲ್ಲ, ಶಾಂತಿ ಸುಖ ಸಂತೋಷ ನೆಮ್ಮದಿ ಕೊಡ್ತಾರಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ವರದಾತ. ವರ ಯಾರಿಗೆ ಸಿಗ್ತದೆ? ನಮಗೆ ಮಕ್ಕಳಿಗೆ. ಯಾರು ತಪಸ್ಸು ಮಾಡ್ತಾರ ಮಕ್ಕಳಿಗೆ ಸಿಗೋದಿಲ್ಲ. ತಪಸ್ಸು ಮಾಡಬೇಕು, ಮಕ್ಕಳಿಗೆ ಸಿಗೋದು ತಂದೆಯ ಆಸ್ತಿ. ಆವಾಗ ನೀವು ಮಗು ಅಲ್ಲ, ನೀವ್ಯಾರು? ವಿದ್ಯಾರ್ಥಿ. ವಿದ್ಯಾರ್ಥಿನೂ ಅಲ್ಲ. ವಿದ್ಯಾರ್ಥಿ ರೂಪದಲ್ಲಿ ವಿಧಾತ, ಮಗುವಿನ ರೂಪದಲ್ಲಿ ತಂದೆ ದಾತ, ವಿದ್ಯಾರ್ಥಿ ರೂಪದಲ್ಲಿ ವಿಧಾತ. ಆವಾಗ ನೀವು ತಪಸ್ಸನ್ನ ಮಾಡ್ಬೇಕು. ಏನ್ ಮಾಡ್ಬೇಕು? ತಪಸ್ಸು. ನಾನು ಆತ್ಮ ತಪಸ್ಸನ್ನ ಮಾಡ್ತಾ ಇದ್ದೇನೆ ಅಂದ್ರೆ ಏನು? ಜ್ಞಾನವನ್ನ ಕೇಳಿದಿರು, ಮೊದಲು ದಾತನಾಗಿ ನಿಮ್ಗೆ ಅನುಭವ ಮಾಡಿಸಿದ್ರು, ಟೇಸ್ಟ್ ತೋರಿಸಿದ್ರು, ಶಿಕ್ಷಣವನ್ನ ಕೊಟ್ಟು, ಶಿಕ್ಷಣದ ಆಧಾರದಲ್ಲಿ ನಿಮ್ಮ ಮನಸ್ಸು ಬುದ್ಧಿನ ಪರಮಧಾಮದಲ್ಲಿ ಇಟ್ಟಿದ್ದೀರಿ, ಪರಮಾತ್ಮನ ಜೊತೆಗೆ ಇಟ್ಟಿದ್ದೀರಿ. ಆವಾಗ ನಿಮ್ಗೆ ಭಗವಂತ ಏನು ಕೊಡ್ತಾ ಇದ್ದಾರೆ? ಅವರ ಸಪ್ತ ಗುಣಗಳನ್ನ, ಶಕ್ತಿಗಳನ್ನ, ವಿಶೇಷತೆಯನ್ನ, ಅವರ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಅವಾಗ ತಪಸ್ಸಲ್ಲಿ ಕುತ್ಕೊಳ್ಬೇಕು. ನೀವು ತಪಸ್ಸನ್ನ ಮಾಡಿದಾಗ ಭಗವಂತನಿಂದ ಏನು ಸಿಗ್ತದೋ ಅದಕ್ಕೆ ಏನ್ ಹೇಳ್ತಾರೆ? ಅದಕ್ಕೆ ಬಾಬಾ ಹೇಳ್ತಾರೆ, ಸತ್ಗುರು. ಸತ್ಯವಾಗಿರುವಂತ ಶಾಂತಿ ಸುಖ ಸಂತೋಷ ನೆಮ್ಮದಿ ಡೈರೆಕ್ಟ್ ಆಗಿ ಪರಮಾತ್ಮನಿಂದ ನಿಮಗೆ ಸಿಗ್ತದೆ. ಓಕೆ, ಸರಿ. ಈಗ ನೀವು ಬೇರೆಯವರಿಗೆ ಶಕ್ತಿಯನ್ನೆಲ್ಲ ಕೊಡಬೇಕು, ಕೊಡಬಾರ್ದು? ಕೊಡ್ಬಾರ್ದು. ಕೊಡಬೇಕು, ಕೊಡಬಾರ್ದು? ಕೊಡ್ಬೇಕು. ನೋಡಿ, ಇವಾಗ ತಂದೆ ದಾತನಾದ್ರು, ನೀವು ಮಾಸ್ಟರ್ ದಾತರ ಆದ್ರೂ ಇಲ್ವೋ? ಹಾ, ತಂದೆ ವಿಧಾತ ಆದ್ರು, ನೀವು ಮಾಸ್ಟರ್ ವಿಧಾತ ಆದ್ರೂ ಆಗಿಲ್ವೋ? ತಂದೆ ವರದಾತ ಆದ್ರು. ಓಕೆ, ನಾನು ವರದಾನವನ್ನು ತೆಗೆದುಕೊಂಡಿದ್ದೇನೆ, ಸರಿ, ನನ್ನ ಲೆಕ್ಕದಲ್ಲಿ. ಈಗ ಆ ವರದಾನವನ್ನ ಬೇರೆಯವರಿಗೆ ಕೊಡಲಿಕ್ಕೆ ನಾನು ನಿಮಿತ್ತನಾಗ್ಬೇಕೋ ಬೇಡೋ? ನಾನು ಮಾಸ್ಟರ್ ವರದಾತ ಆಗ್ಬೇಕು, ಆಗ್ಬಾರ್ದು? ಆಗ್ಬೇಕು. ಮಾಸ್ಟರ್ ವರದಾತ ಆಗ್ಬೇಕು. ಅದು ಯಾವಾಗ? ನಾವೆಲ್ಲ ಮಾಡಿದಾಗ. ಅರ್ಹತೆಗಳಿರ್ಬೇಕು. ಏನ್ ಅರ್ಹತೆ? ನಾವು ತಪಸ್ಸನ್ನು ಧಾರಣೆ ಮಾಡಿರ್ಬೇಕು, ಅವೆಲ್ಲ ಮಾಡಿ. ಅದು ಯಾವ ಸ್ಟೇಜ್ ಅದು ಮಾಸ್ಟರ್ ವರದಾತ ಅಂದ್ರೆ? 3rd ಸ್ಟೇಜ್. ಅಲ್ಲ, ಅದಕ್ಕಾಗಿ ಮನಸ್ಸನ್ನ ಶರೀರವನ್ನ ಹೆಂಗಿಟ್ಕೊಳ್ಬೇಕು ಅಂತ ಬಾಬಾ ಕೇಳೋದು. ಶುದ್ಧವಾಗಿ ಇಟ್ಕೊಂಡೆ. ಆ ಶುದ್ಧವಾಗಿ ಇಟ್ಕೊಂಡೆ. ಶುದ್ಧವಾಗಿ ಇಟ್ಕೊಳ್ಳಿ. ಓಕೆ, ಬಾಬಾ ಹೇಳ್ತಾರೆ, ಮಾಸ್ಟರ್ ವರದಾತ ಯಾವಾಗ ಅಂತಂದ್ರೆ ನೀವು ಅಷ್ಟು ಯೋಗ್ಯರಾದಾಗ ಬಾಬಾರವರ ಮಕ್ಕಳ ಎದುರುಗಡೆಗೆ ತಪಸ್ಸು ಮಾಡ್ಲಿಕ್ಕೆ ನಿಮ್ಮನ್ನ ಕುಳಿಸ್ತಾರೆ. ಓಕೆ, ನಾನು ಬಾಬನಿಂದ ಶಕ್ತಿ ಪಡ್ಕೊಳ್ತಾ ಇದ್ದೇನೆ ಅಂತದೇನರ್ಥ?
ನಾನು ತಂದೆಯಿಂದ ದಾತನಾಗಿ ತಗೊಂಡಿದ್ದೀನಿ ಅಷ್ಟೇ. ಓಕೆ, ವಿಶ್ವಕ್ಕೆ ಕೊಡ್ತಾ ಇದ್ದೀರಿ ನೀವು ಮಾಸ್ಟರ್ ದಾತ ಅಷ್ಟೇ. ಅದೇ ಬಾಬನ ಮಕ್ಕಳು, ವಿಶ್ವದಲ್ಲಿರುವಂತ ಭಕ್ತರು, ಸಾಧು ಸನ್ಯಾಸಿಗಳು ಪರಮಾತ್ಮನ ಪ್ರತಿ ಏನು ತಪಸ್ಸನ್ನ ಮಾಡ್ತಾ ಇದ್ದಾರೋ, ತಪಸ್ಸು ಮಾಡುವಂತ ಆತ್ಮಗಳಿಗೆ ನಿಮ್ಮ ಮೂಲಕ ಭಗವಂತನ ಶಕ್ತಿ ಸಾಕ್ಷಾತ್ಕಾರ ತಲುಪಿದರೆ ಅವಾಗ ನೀವೇನಾಗ್ತೀರಿ? ಮಾಸ್ಟರ್ ವರದಾತ ಎದುರುಗಡೆ ಆತ್ಮಗಳು ತಪಸ್ ಮಾಡಿ ಕೂತ್ಕೊಂಡಿದ್ದಾರೆ ಬಾಬನ ಮಕ್ಕಳು. ಅದು ಆನ್ಲೈನ್ ಅಲ್ಲಿ ಇರ್ಬೋದು, ಝೂಮ್ ನಲ್ಲಿ ಇರ್ಬೋದು, ಸೇವಾ ಕೇಂದ್ರಗಳಲ್ಲಿ ಇರ್ಬೋದು, ಡೈಮಂಡ್ ಹಾಲ್ ಅಲ್ಲಿ ಇರ್ಬೋದು. ನಿಮ್ಮಲ್ಲಿ ಸ್ಟೇಜ್ ಅಲ್ಲಿ ಕುಳಿಸಿದ್ದಾರೆ. ಯಾಕೆ? ಅವರ ತಪಸ್ಸಿನ ಫಲವನ್ನ ಕೊಡಲಿಕ್ಕೆ. ಅವಾಗ ನೀವೇನಾಗ್ತೀರಿ? ಮಾಸ್ಟರ್ ವರದಾತ ಆಗ್ತೀರಿ. ಮಾಸ್ಟರ್ ವರದಾತ ಅಂತ ಸ್ಟೇಜ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಬಾಬಾ ಅದನ್ನು ಕೊಡು ಇದನ್ನು ಕೊಡು ಅಂತ ಏನ್ ಮಾಡುವಂಗಿಲ್ಲ, ಕೇಳಂಗಿಲ್ಲ. ಕೇಳುವಂಗಿಲ್ಲ, ಬೇಡವಂಗಿಲ್ಲ, ಅಳವಂಗಿಲ್ಲ, ಕಣ್ಣು ಮುಚ್ಚುವಂಗಿಲ್ಲ, ಜುಟ್ಕ ತೆಗೆಯುವಂಗಿಲ್ಲ. ತೆಗೆದ್ರೆ ನೆಕ್ಸ್ಟ್ ಟೈಮ್ ಆ ಪೋಸ್ಟಿಗೆ ನಿಮ್ಮನ್ನ ಬಾಬಾ ಇಡೋದಿಲ್ಲ. ಸ್ಟೇಜ್ ಮೇಲೆ ಕೂತ್ಕೊಂಡು ನೀವು ಈಶ್ವರಿ ಜ್ಞಾನವನ್ನ ಹೇಳಿದ್ರೆ ಮಾಸ್ಟರ್ ನೀವೇನಾದ್ರಿ? ವಿಧಾತ ಆದ್ರಿ. ಅರ್ಥ ಆಯ್ತಾ? ಅದೇನು ಸ್ಟೇಜ್ ಮೇಲೆ ಕುತ್ಕೊಂಡ್ಬಿಟ್ಟು ನೀವೇನ್ ಮಾಡಿದ್ರಿ? ತಪಸ್ಸು ಮಾಡ್ತಾ ಇರುವಂತ ಆತ್ಮಗಳಿಗೆ ಶಕ್ತಿಯನ್ನು ಕೊಡ್ಲಿಕ್ಕೆ ನಮ್ಮೆತ್ತ ಆದ್ರೆ ನೀವೇನಾದ್ರಿ? ಮಾಸ್ಟರ್ ವರದಾತ. ಅದೇ ಕರ್ಮವನ್ನು ಮಾಡ್ತಾ ಇರ್ತೀರಾ, ಯಾರ್ದೋ ಮದುವೆ ಮನೆಗೆ ಹೋಗ್ತೀರಾ, ಹಾಸ್ಪಿಟ್ಲಿಗೆ ಹೋಗ್ತೀರಾ, ಯಾರ್ದೋ ಮನೇಲಿ ಸಮಸ್ಯೆ ಇರ್ತದೆ, ಅಲ್ಲಿ ಯೋಗವನ್ನ ಮಾಡ್ತೀರಾ. ಅವಾಗ ನೀವೇನಾಗ್ತೀರಿ? ಮಾಸ್ಟರ್ ದಾತನಾಗ್ತೀರಿ. ಅಲ್ಲೇನು ಎದುರುಗಡೆ ತಪಸ್ಸು ಮಾಡ್ತಾ ಇರೋದಿಲ್ಲ, ಅವ್ರು ಸುಮ್ಮನೆ ಕುಂದಿರ್ತಾರ ಅವ್ರು. ಅರ್ಥ ಆಗ್ತಾ ಇದೆಯಾ? ಅವಾಗ ಮಾಸ್ಟರ್ ದಾತನಾಗ್ತೀರಿ. ತಪಸ್ಸು ಮಾಡ್ತಾ ಇರುವಂತ ಆತ್ಮಗಳ ಎದುರುಗಡೆಗೆ ನಿಮ್ಮ ಮೂಲಕ ಭಗವಂತ ಶಕ್ತಿಯನ್ನು ಕೊಡಬೇಕು. ಅದಕ್ಕಾಗಿ ನೋಡಿ, ಸಾಧು ಸನ್ಯಾಸಿಗಳು ತಪಸ್ಸು ಮಾಡಿದಾಗ ಏನಾಗ್ತಿತ್ತು? ಶಂಕರನ ಸಾಕ್ಷಾತ್ಕಾರ ಆಯ್ತು, ಬ್ರಹ್ಮನ ಸಾಕ್ಷಾತ್ಕಾರ ಆಯ್ತು, ಗಣಪತಿ ಬಂದ್ಬಿಟ್ಟು ಏನ್ ಮಾಡಿದ್ರು? ವರದಾನವನ್ನ ಕೊಟ್ಟರು ಅಂತ ಬರ್ದಿದ್ದಾರೆ ತಾನೆ ಭಕ್ತಿ ಮಾರ್ಗದ ಪುಸ್ತಕದಲ್ಲಿ. ನಿರಾಕಾರ ಬಂದ್ಬಿಟ್ಟು ಕೊಟ್ಟರು ಅಂತ ಬಿಟ್ಟು ಹೇಳಿಲ್ವಲ್ಲ ಇಲ್ಲೂ ಕೂಡ. ಅವರೆಲ್ಲ ಯಾರು? ನೀವೇ ತಾನೇ. ಅದಕ್ಕಾಗಿ ಈಶ್ವರ್ಯ ಪರಿವಾರದ ಮಕ್ಕಳಿರ್ಲಿ ಅಥವಾ ಪ್ರಪಂಚದಲ್ಲಿ ಭಗವಂತ ಅಂತ ಬೇಡ್ತಾ ಇರುವಂತ, ಹಾತೊರಿತಾ ಇರುವಂತ ಸಾಧು ಸನ್ಯಾಸಿಗಳು, ಭಕ್ತ ಆತ್ಮಗಳಿರ್ಲಿ, ಅವರಿಗೆ ಆ ಒಂದು ತಪಸ್ಸಿನ ಫಲವನ್ನ ಕೊಡ್ಲಿಕ್ಕೆ ನಿಮ್ಮನ್ನ ಸಾಧನವಾಗಿ ಭಗವಂತ ಉಪಯೋಗ ಮಾಡಿದರೆ ನೀವೇನಾಗ್ತೀರಿ? ಮಾಸ್ಟರ್ ವರದಾತನಾಗ್ತೀರಿ. ಓಕೆ, ದಾತ, ವಿಧಾತ, ವರದಾತ ಪರಮಾತ್ಮ. ಆದ್ರೆ ಆ ಮಹಾನ್ ಕಾರ್ಯ ಭಗವಂತ ತಾನೊಬ್ಬನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರಿಂದ ನೀವು ತೆಗೆದುಕೊಂಡ್ರೆ ನೀವು ಮಗುವಾಗಿರ್ತೀರಿ, ವಿದ್ಯಾರ್ಥಿ ಆಗಿರ್ತೀರಿ, ಶಿಷ್ಯನಾಗಿರ್ತೀರಿ. ಅದೇ ಬೇರೆಯವರಿಗೆ ಕೊಡಲಿಕ್ಕೆ ನೀವು ನಿಮಿತ್ತರಾದಾಗ ಅವಾಗ ನೀವೇನಾಗ್ತೀರಿ? ಮಾಸ್ಟರ್ ದಾತ, ಮಾಸ್ಟರ್ ವಿಧಾತ, ಮಾಸ್ಟರ್ ವರದಾತ. ಅದೇ ಈ ಮೂರು ವಿಷಯದಲ್ಲಿ ನಾನು ಭಗವಂತನ ಜೊತೆ ಕನೆಕ್ಟ್ ಆಗಿದ್ದೇನೆ ಬಿಟ್ರೆ, ನಾನು ಸಾಧನ ಆಗಿದ್ದೇನೆ ಬಿಟ್ರೆ, ಇದರಲ್ಲಿ ನನ್ನ ವೈಯಕ್ತಿಕ ಏನೂ ಕೂಡ ಇಲ್ಲ, ಇರಕೂಡದು. ಕ್ಲಿಯರ್? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ನಿಮ್ಗೊಂದು ಪ್ರಶ್ನೆ. ನಿಮ್ಮ ಮನೆಯಲ್ಲಿ ನಿಮ್ಮ ಪತಿಗೆ ನೀವು ಸಕಾಶ್ ಕೊಡ್ತೀರಾ? ಇದು ಯಾವ ಸ್ಟೇಜ್? ನಿಮ್ಮ ಮನೆಯಲ್ಲಿ ಮಕ್ಕಳಿಗೋ, ನಿಮ್ಮ ಪತಿಗೋ, ಯಾರೋ ಪೇಷಂಟ್ಗಳಿಗೋ ನೀವೇನ್ ಕೊಡ್ತೀರಿ? ಸಕಾಶ್ ಕೊಡ್ತೀರಾ? ಕೊಡಲ್ವೋ? ಕೊಡ್ತೀವಿ. ಇದು ಯಾವ ಸ್ಟೇಜು? ಮಾಸ್ಟರ್ ದಾತ. ಮಾಸ್ಟರ್ ತಂದೆ ಆಗ್ಬಿಟ್ಟು ಫ್ರೀ ಆಗಿ ಕೊಡ್ತಾರಲ್ವಾ? ಅವಾಗ ಬಾಬನಿಗೆ ಹೇಳ್ಬಿಟ್ಟು ಬಾಬಾ ಆತ್ಮನಿಗೆ ಕೊಡು ಅಂತ ಹೇಳ್ಬಿಟ್ಟು ಮನಸ್ಸನ್ನು ಬಾಬನ ಕಡೆ ಕೊಡ್ಬೇಕೆ ಹೊರತು ನಾನು ಕೊಡ್ತಿದ್ದೀನಿ ಅಂತ ಬಾಬಾ ಬರಬಾರ್ದು. ಆ ಸ್ಥಿತಿ ಇರಕೂಡದು. ಇವಾಗ ನಾನು ಕುತ್ಕೊಂಡಿದ್ದೇನೆ, ನಿಮ್ಮ ಕಡೆಗೆ ಅವಾಗ ಪತಿ ಕುಂತಿರ್ತಾರ, ದೃಷ್ಟಿ ತಗೊಳ್ತಾ ಇರ್ತಾರ, ತಪಸ್ಸು ಮಾಡ್ತಾ ಇರ್ತಾರ, ಇಲ್ಲ ತಾನೇ? ಪಂಚತತ್ವಗಳಿಗೆ ಸಹಿತ ಎಲ್ಲರಿಗೂ ಕೂಡ ನೀವು ಕೊಡ್ಬೇಕಾದ ಮನಸ್ಸನ್ನ ಭಗವಂತನ ಕೈಲಿ ಕೊಡ್ಬೇಕಷ್ಟೇನೆ. ಅವಾಗ ಮಾಸ್ಟರ್ ದಾತ. ಮಾಸ್ಟರ್ ವಿಧಾತ ಯಾವಾಗ ಭಗವಂತ ನಿಮ್ಗೆ ಹೇಳ್ತಾರೆ, ಯಾರಿಗಾದ್ರೂ ಕೋರ್ಸ್ ಕೊಡಿ, ಚಿತ್ರ ಪ್ರದರ್ಶನೆಯಿಂದ ಹೇಳಿ, ಈಶ್ವರಿ ಜ್ಞಾನವನ್ನು ತಿಳಿಸಿ ಅಂತ ಬಾಬಾ ನಿಮಗೆ ಆವಾಗ ನಿಮಿತ್ತ ಆತ್ಮಗಳ ಮೂಲಕ ತಿಳಿಸ್ತಾರೋ ಅವಾಗ ನೀವೇನಾಗ್ತೀರಿ? ಅವಾಗ ನೀವೇನಾಗ್ತೀರಿ? ಅವಾಗ ನೀವೇನಾಗ್ತೀರಿ? ಆಗೋದಿಲ್ಲ. ಅದು ಹೇಳಿದ ಮೇಲೂ ಕೂಡ ಬಾಬಾ ನೀನು ಬಂದ್ಬಿಟ್ಟು ಹೇಳು ಅಂತ ನೀವೊಂದು ಸಂಕಲ್ಪ ಮಾಡ್ಬೇಕು. ಏನ್ ಹೇಳ್ಬೇಕು?
ನಿಮಿತ್ತದವರ ಮೂಲಕ ಬಂದೂ ಕೂಡ ಬಾಬಾ ನೀನು ಬಂದ್ಬಿಟ್ಟು ಕ್ಲಾಸನ್ನ ಮಾಡು, ನೀನು ಬಂದ್ಬಿಟ್ಟು ಕೋರ್ಸನ್ನ ಹೇಳು, ಸಂಕಲ್ಪವನ್ನ ಮಾಡಿ ಆ ಸ್ಥಳವನ್ನ ಅವನಿಗೆ ಬಿಟ್ಟು ಅವನು ಬಂದು ಆ ಕರ್ಮವನ್ನ ಮಾಡಿ ಆ ಕರ್ಮದ ಫಲದ ಅನುಭವ ನಿಮ್ಗಾಗ್ಬೇಕು, ಬಾಬಾ ಮಾಡ್ತಾ ಇದ್ದಾರೆ ಅಂತ. ಅವಾಗ ನೀವೇನಾಗ್ತೀರಿ? ಮಾಸ್ಟರ್ ವಿಧಾತ. ವಿಧಾತ. ಕರ್ಮ ಮಾಡ್ತಾ ಇರೋದು ಯಾರು? ತಂದೆ. ಜ್ಞಾನ ಹೇಳ್ತಾ ಇರೋದು ಯಾರು? ತಂದೆ. ಶಿಕ್ಷಣ ಕೊಡ್ತಾ ಇರೋದು ಯಾರು? ಬಾಬಾ. ನೀವ್ಯಾರು? ನಿಮಿತ್ತ. ನಿಮಿತ್ತ ಸಾಧನ ಅಷ್ಟೇ. ನಾನು ಮಾಡ್ತಿದ್ರಿಂದ ಮಾಸ್ಟರ್ ವಿಧಾತ ಆಗೋದಿಲ್ಲ, ಗೊತ್ತಿರ್ಲಿ. ಎಷ್ಟೇ ವರ್ಷದ ಅನುಭವ ಇರಲಿ. ವರದಾತನಲ್ಲಿ ಏನು? ತಪಸ್ಸು ಮಾಡ್ತಾ ಇದ್ದಾರೆ, ಅಲ್ಲಿ ಮಾತುಕತೆ ಇಲ್ಲ. ಓಕೆ, ಸ್ಟೇಜಲ್ಲಿ ನಿಮ್ಮ ಎದುರುಗಡೆಗೆ ಆತ್ಮಗಳು ಕುಂದಿದ್ದಾರೆ, ಅವ್ರು ಭಗವಂತ ಭಗವಂತ ಕೂಗ್ತಾ ಇದ್ದಾರೆ. ಹಿಮಾಲಯದಲ್ಲಿರುವಂತ ಸಾಧು ಸನ್ಯಾಸಿಗಳು ಇರ್ಬೋದು, ಹಳ್ಳಿಯಲ್ಲಿರುವಂತ ಬಂಧನದಲ್ಲಿರುವಂತ ಯಾವುದೋ ಅಜ್ಜಿ ಮಾತೇನೂ ಕೂಡ ಇರಬಹುದು. ಅವರು ಭಗವಂತನ ಪ್ರತಿ ಬೇಡ್ತಾ ಇದ್ದಾರೆ. ಅಂಥವರಿಗೆ ನಿಮ್ಮ ಕಣ್ಣೆದುರುಗಡೆನೆ ಅವ್ರು ಇರಬೇಕು ಅಂತ ಬಿಟ್ಟು ಏನಿಲ್ಲ. ಆ ರೀತಿ ನಿಮ್ಮ ಮನಸ್ಸನ್ನು ಸೆಟ್ ಮಾಡ್ಕೊಂಡ್ಬಿಟ್ಟು ಬಾಬಾ ಈಗ ನನ್ನ ಮೂಲಕ ಯಾರ್ಯಾರು ನಿಮ್ಮ ಶಕ್ತಿನ ಹಾತೊರಿತಾ ಇದ್ದಾರೋ, ಬೇಡ್ತಾ ಇದ್ದಾರೋ, ಹಸಿವಿನಿಂದ ಇದ್ದಾರೋ, ದಯಾಳುವಾಗಿ ಕೃಪಾಳುವಾಗಿ, ಮೊನ್ನೆ ಮುರಳಿ ಬಾಬಾ ಹೇಳಿದಲ್ವಾ, ಹನುಮಂತನ ರೂಪದಲ್ಲಿ ಅಥವಾ ಗಣೇಶನ ರೂಪದಲ್ಲಿ ಎಷ್ಟು ಜನ ನಿಮ್ಮನ್ನು ಬೇಡ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಅವ್ರಿಗೆ ಕೊಡಲಿಕ್ಕೆ ನೀವು ನಿಮಿತ್ತರಾಗಬೇಕು ಅಲ್ವಾ? ಎಲ್ಲಾ ವಿಷಯದಲ್ಲಿ ಕೊಡಬೇಕು. ಆವಾಗ ಅವ್ರಿಗೆ ಹಸಿವಿರಬೇಕು. ಕೆಲವೊಂದ್ಸಲ ಏನಾಗ್ತದೆ, ನೀವು ನಿಮ್ಮ ಪತಿಗೆ ಮಕ್ಕಳಿಗೆ ಕೊಡ್ತೀರಿ, ಅವರಿಗೆ ಭಗವಂತ ಬೇಕಾಗಿರಲ್ಲ, ಹೌದು. ಆದ್ರೆ ನೀವು ಕೊಡ್ತಾ ಇರ್ತೀರ, ಅದು ದಾತ ಅಷ್ಟೇ ಅಲ್ವಾ? ಕೆಲವೊಂದ್ಸಲ ಅಮ್ಮ ಏನ್ ಮಾಡ್ತಾರೆ, ಮಗು ಊಟ ಬೇಡ ಆದ್ರೂ ಕೂಡ ತಿನ್ನಿಸ್ತಾ ಇರ್ತಾರಲ್ಲ. ಅದೇ ವರದಾತದಲ್ಲಿ ಏನಿದೆ, ಅವ್ರು ಭಗವಂತ 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 ಅಂತ ದೇವತೆಗಳ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ತಪನ ಬೇಕು 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 ಅಂತ ಅನಿಸ್ತಾ ಇರ್ತಾರೆ. ಆವಾಗ ನೀವು ಕೊಡಲಿಕ್ಕೆ ನಿಮಿತ್ತರಾದಾಗ ನೀವೇನಾಗ್ತೀರಿ? ಮಾಸ್ಟರ್ ವರದಾತ. ವರದಾತ. ಓಕೆ, ಅಂದ್ರೆ ಎಲ್ಲಾ ವಿಷಯದಲ್ಲೂ ಮೂಲವಾದಂತ ವಸ್ತು ವ್ಯಕ್ತಿ ಯಾರು? ಪರಮಾತ್ಮ. ಶಿವಬಾಬಾನೇ, ಪರಮಾತ್ಮನೇ. ಸಂಬಂಧ ಬೇರೆ, ಕರ್ಮ ಬೇರೆ, ಸಿಚುವೇಶನ್ ಬೇರೆ, ವಾತಾವರಣ ವಾಯುಮಂಡಲ ಬೇರೆ ಅಷ್ಟೇ. ಓಕೆ, ಅದಕ್ಕೆ ದಾತ, ವಿಧಾತ, ವರದಾತ, ಮಾಸ್ಟರ್ ದಾತ, ಮಾಸ್ಟರ್ ವಿಧಾತ, ಮಾಸ್ಟರ್ ವರದಾತ. ವರದಾತ. ಗೊತ್ತಾಯ್ತಾ? ಇದರಲ್ಲಿ ಏನಾದ್ರು ಮತ್ತೆ ಕನ್ಫ್ಯೂಷನ್ ಇದೆಯಾ? ಇಲ್ಲ. ಹಾ, ಕನ್ಫ್ಯೂಷನ್ ಇದೆ ಮತ್ತೆ ಇನ್ನೊಂದ್ಸಲ 2 ಸಲ 3 ಸಲ ಕೇಳಿ ಕ್ಲಾಸ್ ಅನ್ನ, ಅವಾಗ ಗೊತ್ತಾಗತ್ತೆ ನಿಮ್ಗೆ. ಸರಿನಾ? ಒಂದೇ ಸಲ ಕೇಳಿದ್ರೆ ಗೊತ್ತಾಗೋದಿಲ್ಲ ಏನು ಅಂತ. ಯಾಕಂದ್ರೆ ಮಧ್ಯ ಮಧ್ಯ ಅಲ್ಲಿ ಆ ಕಡೆ ಈ ಕಡೆಗೆ ಏನೋ ತಿಂಡಿ ಏನ್ ಮಾಡ್ಬೇಕು ಅಂತ ಬಿಟ್ಟು ಎಲ್ಲ ಮನಸ್ಸು ಹೋಗಿರ್ತದೆ. ಕೆಲವರು ಕ್ಲಾಸ್ ಅಲ್ಲಿ ಇಟ್ಕೊಂಡ್ಬಿಟ್ಟು ರಂಗೋಲಿ ಹಾಕ್ತಾನೆ ಇರ್ತಾರೆ. ಸರಿನಾ? ಮತ್ತೆ 4 ಲೈನ್ ಮಿಸ್ ಆಗ್ಬಿಟ್ಟಿರ್ತಾರೆ. ಮುಂದಿನ ಕೇಳ ಇದು ಹಿಂಗೆ 4 ಲೈನ್ ಎಲ್ಲೋ ಹೋಗ್ಬಿಡ್ತದೆ ಮನಸ್ಸು. ಅವಾಗ ಏನಾಗೋದಿಲ್ಲ, ಅರ್ಥ ಆಗಿರೋದಿಲ್ಲ. ಅದಕ್ಕಾಗಿ 1 ಸಲ 2 ಸಲ 3 ಸಲ ಕೇಳಿ, ಅವಾಗ ಏನಾಗತ್ತೆ, ವಿಷಯ ಏನು ಅಂತ ಸ್ಪಷ್ಟವಾಗ್ತದೆ. ಓಕೆ, ಕ್ಲಿಯರ್? ಓಕೆ, ಓಂ ಶಾಂತಿ. ಹ್ಮ್.